ज्ञानघन प्रत्यगर्थो ब्रह्मैवाहमस्मि पुराणानाम् आलयं करुणालयं नमामि भगवत्पादशङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः वेदं सन्दं यतिवर्यं महामतिं वेदवेदान्तसारज्ञं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं श्री सच्चिदानन्देन्द्र सरस्वती सद्गुरुभ्यो नमः। ओम वेत्थ यदितो अधिप्रजा प्रयन्ति इत्ययं प्रश्नः प्रत्युपस्थितः अपाकर्तव्यतया। ಪೂರ್ತಿ ಓದುವ ಅಥೇಯ ಆ ಒಂದು ಪ್ರಶ್ನೆ, ಈ ಪ್ರಜೆಗಳು ಅಂದ್ರೆ ಮನುಷ್ಯರೆಲ್ಲರನ್ನೂ ಇಟ್ಕೊಂಡು ಈ ಎಲ್ಲಾ ಮನುಷ್ಯರು ಈ ದೇಹವನ್ನು ಬಿಟ್ಟ ಮೇಲೆ ಯಾವ ದಾರಿಯಲ್ಲಿ ಹೋಗ್ತಾರೆ, ಅವರ ಮಾರ್ಗ ಏನು, ಮುಂದೆ ಹೋಗುವ ಗತಿ ಏನು ಅಂತ. ಇಲ್ಲಿ ಗತಿ ಏನು ಅನ್ನೋ ಪ್ರಶ್ನೆಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಜೀವನಿಗೆ ಸ್ಥೂಲ ದೇಹ ಸೂಕ್ಷ್ಮ ದೇಹ ಅಂತ ಎರಡು ದೇಹ ಪ್ರಸಿದ್ಧವಾದದ್ದು. ಸ್ಥೂಲ ದೇಹಕ್ಕೆ ತೂಕ ಇದೆ, ಸೂಕ್ಷ್ಮ ದೇಹಕ್ಕೆ ಬಿಸಿ ಅನ್ನೋದು ಕಾಣುತ್ತೆ. ಅಂದ್ರೆ ಸೂಕ್ಷ್ಮ ದೇಹವನ್ನ ಸ್ಥೂಲ ದೇಹದ ಬಿಸಿಯಿಂದ ನಾವು ಊಹೆ ಮಾಡಬಹುದು. ಎಲ್ಲಿವರೆಗೆ ಸ್ಥೂಲ ದೇಹದಲ್ಲಿ ಬಿಸಿ ಇರುತ್ತೋ ಅಲ್ಲಿವರೆಗೆ ಸೂಕ್ಷ್ಮ ದೇಹ ಅನ್ನೋದು ಇರುತ್ತೆ. ಸೂಕ್ಷ್ಮ ದೇಹದಲ್ಲಿ ಪ್ರಧಾನವಾದವನು ಪ್ರಾಣ, ಮನಸ್ಸು, ಇಂದ್ರಿಯ ಶಕ್ತಿ. ಪ್ರಾಣ, ಮನಸ್ಸು, ಇಂದ್ರಿಯ ಶಕ್ತಿ ಎಲ್ಲಿವರೆಗೆ ಕೆಲಸ ಮಾಡುತ್ತೋ ಅಲ್ಲಿವರೆಗೆ ಈ ಸ್ಥೂಲ ದೇಹಕ್ಕೆ ಅನ್ನಮಯತನ ಇದೆ. ಅನ್ನ ತಿಂದು, ಅದಕ್ಕೆ ಜಾಸ್ತಿ ಅನ್ನ ತಿನ್ಬೇಡಿ, ಅದಾಗತ್ತೆ ಇದಾಗತ್ತೆ ಅಂತ ಹೇಳ್ತಾರೆ. ಈ ಸ್ಥೂಲ ದೇಹ ಮಾತ್ರ ಇಲ್ಲಿ ಬಿಟ್ಟು ಹೋಗ್ತಾನೆ. ಸೂಕ್ಷ್ಮ ದೇಹ ಇದೆಯಲ್ಲ, ಪ್ರಾಣ, ಮನಸ್ಸು, ಇಂದ್ರಿಯ ಶಕ್ತಿ, ಅವುಗಳನ್ನು ತಗೊಂಡು ಜೀವ ಇಲ್ಲಿಂದ ಹೊರಡ್ತಾನೆ. ಹೊರಡುವಾಗ ಸೂರ್ಯ ರಶ್ಮಿಗಳ ಮುಖಾಂತರ ಹೋಗ್ತಾನೆ ಅಂತ ಮುಂದೆ ಹೇಳ್ತಾನೆ. ಈ ಸೂರ್ಯ ರಶ್ಮಿಗಳ ಮುಖಾಂತರ ಹೋಗ್ತಾನಲ್ಲ, ಅವನ ದಾರಿ ಎಷ್ಟಿದೆ ಅಂತ ತಿಳ್ಕೋಬೇಕು. ಮನುಷ್ಯನಿಗೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಹೋದ್ರೆ ಮುಟ್ಟೋಕ್ಕಾಗಲ್ವಲ್ಲ. ಆದ್ರಿಂದ ಆ ಪ್ರಶ್ನೆಯನ್ನ ರಾಜ ಮಾಡಿದ್ದ. ವೇತ್ತ ಯದಿತೋ ಅಧಿ ಪ್ರಜಾ ಪ್ರಯಂತಿ ಇತ್ಯಯಂ ಪ್ರಶ್ನ. ಏನಪ್ಪಾ, ಇಲ್ಲಿಂದ ಇತಃ ಅಧಿಕೃತ್ಯ ಮಾರ್ಗಂ ಅಂತ ಅರ್ಥ. ಪ್ರಜಾ ಯತ್ ಪ್ರಯಂತಿ, ಪ್ರಜೆಗಳು ಯಾವ ದಾರಿಯಲ್ಲಿ ಹೋಗ್ತಾರೆ ಅಂತ ಗೊತ್ತಿದೆಯೇನಪ್ಪಾ ಅಂತ ಕೇಳಿದಕ್ಕೆ ಆ ಪ್ರಶ್ನೆಗೆ ಅವರೇ ಉತ್ತರ ಹೇಳ್ಬೇಕು. ಯಾರೋ ಅವನ ಹೆಸರೇನ, ಅಶ್ವಪತಿ ರಾಜನ ಜೈವಿಲಿ ಪ್ರಶ್ನೆ ಮಾಡಿದ್ದ, ಉತ್ತರ ಹೇಳಿದ್ದು ಪ್ರವಾಹಣ ಜೈಲಿ ಅನ್ನೋದೇ ರಾಜನೇ ಉತ್ತರ ಹೇಳಿದ್ದು. ರಾಜ ಉತ್ತರ ಹೇಳ್ತಾ ಇದ್ದಾನೆ. ತತ್ರ ಲೋಕಂ ಪ್ರತ್ಯುತ್ಥಿತಾನಾಂ ಅಧಿಕೃತಾನಾಂ ಗ್ರಹಮೇಧಿನಾಂ ಯೇ ಇತ್ತಂ ಏವಂ ಯಥೋಕ್ತಂ ಪಂಚಾಗ್ನಿ ದರ್ಶನಂ ಜುಲೋಕಾದ್ಯಗ್ನಿಭ್ಯಃ ವಯಂ ಕ್ರಮೇಣ ಜಾತಾಃ ಅಗ್ನಿಸ್ವರೂಪಾಃ ಪಂಚಾಜ್ಞಾತ್ಮಾನಃ ಇತ್ಯೇವಂ ವಿದುಃ ಜಾನೀಯುಃ. ಈಗ ಇಷ್ಟು ಮನುಷ್ಯರಲ್ಲಿ ತತ್ರ ಅನ್ನೋದು ನಿರ್ಧಾರಣೆ ಸಪ್ತಮಿ, ಯತಶ್ಚ ನಿರ್ಧಾರಣಂ ಅಂತ. ಆ ತತ್ತನ ಶಬ್ದಕ್ಕೆ ತತ್ರ ಅಂತ ಅರ್ಥ. ಯತಶ್ಚ ನಿರ್ಧಾರ ಷಷ್ಠಿ ಸಪ್ತಮ್ಯವು. ಆ ನಿರ್ಧಾರಣೆ ಮಾಡೋ ಮನುಷ್ಯರ ಪೈಕಿ ಅಂತ ಅರ್ಥ. ಅಮಾಂಗ್ ಆಫ್ ದೆಮ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ, ಹಾಗೆ ಇವರ ಪೈಕಿ ಲೋಕ ಪ್ರತ್ಯುತ್ಥಾಯಿಗಳು ಕೆಲವರು. ಲೋಕ ಪ್ರತ್ಯುತ್ಥಾಯಿಗಳು ಅಂದ್ರೆ ಲೋಕದಲ್ಲಿ ಹಿಂದೆ ಕರ್ಮದಿಂದ ಬಂದವರು ಮತ್ ಕರ್ಮ ಮಾಡೋಕೋಸ್ಕರ ಬಂದವರು. ಲೋಕ ಪ್ರತ್ಯುತ್ಥಾಯಿ ಅಂತ ಅವರ ಹೆಸರು, ಕರ್ಮಿಗಳು ಅಂತ. ಲೋಕಂ ಪ್ರತಿ ತತಃ ಆಗತವರು. ಅವರು ಅಧಿಕೃತರು. ಅಧಿಕೃತರು ಅಂದ್ರೆ ಶಾಸ್ತ್ರ ಹೇಳಿದಂಥ ಕರ್ತವ್ಯ ಕರ್ಮಕ್ಕೆ ಅರ್ಹತೆ ಉಳ್ಳವರು. ಎರಡು ವಿಧವಾದ ಅರ್ಹತೆ. ಶಾಸ್ತ್ರೀಯವಾದ ಅರ್ಹತೆ ಬೇರೆ, ಮನುಷ್ಯನ ದೈಹಿಕ ಸಾಮರ್ಥ್ಯದ ಅರ್ಹತೆ ಬೇರೆ. ನಂಗೆ ಬರುತ್ತೆ ಅಂತ ಎಲ್ಲ ಮಾಡಕ್ಕಾಗಲ್ಲ. ಶಾಸ್ತ್ರ ನಿಂಗೆ ಅದನ್ನ ಹೇಳಿರ್ಬೇಕು. ಹೀಗೆ ಯಸ್ಯ ಯದ್ ವಿಹಿತಂ ತತ್ತಸ್ಯ ಕರ್ಮ ನತು ಏನ ಯಸ್ವನುಷ್ಠಾತುಂ ಶಕ್ಯಂ ಅಂತ ಶಂಕರರು ಬರೀತಾರೆ. ಯಾರಿಗೆ ಯಾವುದು ವಿಹಿತವೋ ಆ ಕರ್ಮವನ್ನು ನೀನು ಮಾಡ್ಬೇಕೆ ಹೊರತು ನನಗ್ ಮಾಡೋಕ್ ಬರುತ್ತೆ ಅಂತ ಹೇಳಿ ನೀನು ಎಲ್ಲ ಕರ್ಮವನ್ನು ಮಾಡಬಾರ್ದು. ಆದ್ರಿಂದ ಅಧಿಕೃತರಾದಂತಹ ಗೃಹಮೇಧಿಗಳು. ಗೃಹಮೇಧಿ ಅಂದ್ರೆ ಗೃಹಸ್ಥರು. ಯಾರು ಈ ಲೋಕದಲ್ಲಿ ಗೃಹಸ್ಥರಾಗಿ ಕರ್ಮವನ್ನು ಮಾಡ್ತಾರೋ ಮನುಷ್ಯರಲ್ಲಿ, ಅವರು
ಇತ್ತಂ ಇತ್ತಂ ಆ ಗೃಹಸ್ಥರ ಪೈಕಿ ಪುನಃ ಯಾರು ಈ ರೀತಿಯಾಗಿ ಇತ್ತಂ ಅನ್ನೋಕೆ ಅನೇನ ಪ್ರಕಾರೇಣ ಅಂತ ಸಂಸ್ಕೃತ ವ್ಯಾಖ್ಯಾನ, ಏವಂ ಅನ್ನೋದು ಇನ್ನೊಂದು ಪದ. ಈ ರೀತಿಯಾಗಿ ಯಥೋಕ್ತಂ ಪಂಚಾಗ್ನಿ ದರ್ಶನಂ, ಹಿಂದೆ ಹೇಳಿದಂತಹ ಪಂಚಾಗ್ನಿ ದರ್ಶನ ಆಯ್ತು. 5 ಅಗ್ನಿಗಳ ದರ್ಶನ, 5ನ್ನ ಅಗ್ನಿ ಮಾಡಬೇಕು. ಜಲೋಕಾದ್ಯಗ್ನಿಭ್ಯೋ ವಯಂ ಕ್ರಮೇಣ ಜಾತ. ಜಲೋಕಾಗ್ನಿ, ಪರ್ಜನ್ಯಾಗ್ನಿ, ಪೃಥಿವಿ ಅಗ್ನಿ, ಪುರುಷಾಗ್ನಿ, ಸ್ತ್ರೀ ಅಗ್ನಿ, ಯೋಷದಗ್ನಿ, ಒಟ್ಟು 5 ಅಗ್ನಿಗಳಿಂದ ನಾವು ಹುಟ್ಟಿದೀವಿ ಅಂತ. ಇಲ್ಲಿ ಲೋಕದಲ್ಲಿ ಅಗ್ನಿಯನ್ನೇ ಹೋಮ ಮಾಡೋದು ಅಂತ. ಅಗ್ನಿ ಸಮಿಧ್ಯತೆ ಕವಿರ್ಗೃಹಪತಿ, ಅಗ್ನಿಯಲ್ಲಿ ಅಗ್ನಿಯನ್ನೇ ಹೋಮ ಮಾಡೋದು. ನೋಡೋಕ್ ಹವಿಸ್ಸು ಅಂತೀವಲ್ಲ, ಅದು ಸ್ವರೂಪವು ಅಗ್ನಿಯೇ, ಅದು ಅಗ್ನಿ. ಅದಕ್ಕೆ ಅಗ್ನಿಮ್ಮ ಚಿತ್ವಾ ಪ್ರಹರತಿ, ಅಗ್ನಿ ಮಥನ ಮಾಡಿ ಅಗ್ನಿಯಲ್ಲೇ ಹೋಮ ಮಾಡ್ತೀವಿ ನಾವು. ಹೋಮ ಮಾಡೋದು ಯಾರನ್ನ? ಅಗ್ನಿಯನ್ನ. ಯಾವ್ದ್ರಲ್ಲಿ? ನಾವು ಅಗ್ನಿಯಲ್ಲಿ ಹೋಮ ಮಾಡ್ತಾ ನಾವು ಬಂದಿದೀವಿ ಅಂತ. ಇದು ಪಂಚಾಗ್ನಿ ದರ್ಶನದಲ್ಲಿ ಮೊದಲು ದ್ಯುಲೋಕದಲ್ಲಿ, ಅದು ಲೌಕಿಕ ಅಗ್ನಿಯಲ್ಲಿ ಇದನ್ನು ಕೂಡಿಸ್ಬಾರ್ದು ಅಂತ, ಅದು ಬೇರೆ. ಅಗ್ನೇಯ ವಿವಿಚಯೇ ಪರೋಡಾಶ ಮಷ್ಟಾಕ ಬಾಲನ್ನಿರ್ವ, ಅದು ಸರಿಯೇ. ಒಂದು ಭಾವಿತವಾದ ಉಪಾಸಿತ ಅಗ್ನಿ, ಒಂದು ಲೌಕಿಕ ವ್ಯವಹಾರಕ್ಕೋಸ್ಕರ ಮಾಡಿರೋಂಥದ್ದು, ಎರಡೂ ಸೇರಿಸ್ಬಾರ್ದು. ಸರಿ, ಅದು ವಿಷಯ ಬೇರೆ. ಇಲ್ಲಿ ಅಗ್ನಿ ಸೇರಿಸೋದು ಅನ್ನೋ ಶಬ್ದಕ್ಕರ್ಥ ಉಪಾಧಿ ಸಹಿತವಾದ ಸೇರಿಕೆ ಹೊರತು ಕೇವಲ ಅಗ್ನಿಗೆ ಸಂಬಂಧ ಯಾವಾಗ್ಲೂ ಇದೆ. ಅದರಿಂದ ನಾವು ಅಗ್ನಿಯಲ್ಲ ಅಲ್ಲ, ಉಷ್ಣ ರೂಪವಾದ ಅಗ್ನಿಯಲ್ಲೇ ಹೋಮ ಮಾಡೋದು. ಅವನು ನಮ್ಗೆ ಸ್ಥೂಲವಾಗಿ ಉಷ್ಣ ಕಡಿಮೆ, ಉಷ್ಣ ಹೆಚ್ಚು ಅಂತ ಹೇಳ್ಬೇಕೆ ಹೊರತು ಉಷ್ಣ ರೂಪವಾದ ಅಗ್ನಿ, ಉಷ್ಣ ಅನ್ನೋದು ಅಗ್ನಿಯ ಸ್ವರೂಪವೇ ಹೊರತು ಗುಣ ಅಲ್ಲ. ಆದ್ರಿಂದ ದ್ಯುಲೋಕದಲ್ಲಿ ಮೊದಲು ಹೋಮ ಮಾಡಿದಾಗ ಶ್ರದ್ಧಾರೂಪವಾಗಿ ಹುಟ್ಟಿದ್ರು. ಅವರಿಗೆ ಶ್ರದ್ಧಾಮಯವಾದಂತ ಒಂದು ಶರೀರ, ಅಮ್ಮಯ್ಯ ಶರೀರ ಬಂದಿತ್ತು. ಆಮೇಲೆ ಪರ್ಜನ್ಯಕ್ಕೆ ಹೋಮ ಮಾಡಿದ್ರು, ವೃಷ್ಟಿಯಾಗಿ ಬಂದ್ರು. ಆಮೇಲೆ ಭೂಮಿಯಲ್ಲಿ ಹೋಮ ಆಯ್ತು, ಅನ್ನವಾಗಿ ಬಂದ್ರು. ಅನ್ನವನ್ನು ಪುರುಷನಲ್ಲಿ ಹೋಮ ಮಾಡಿದ್ರೆ ರೇತಸ್ಸಾಗಿ ಬಂತು. ರೇತಸ್ಸನ್ನ ಸ್ತ್ರೀಯಲ್ಲಿ ಹೋಮ ಮಾಡಿದ್ರೆ ಮಗುವಾಗಿ ಬಂತು. ಹೀಗೆ ನಾವು ಪಂಚಾಗ್ನಿ ರೂಪದಿಂದ ದ್ಯುಲೋಕಾದ್ಯಗ್ನಿಭ್ಯ ವಯಂ ಕ್ರಮೇಣ ಜಾತಾಹ. ನಾವೆಲ್ಲರೂ 5 ಸಲ ಅಗ್ನಿಯನ್ನ ಹೋಮ ಮಾಡಿ ಹುಟ್ಟಿದವರು ನಾವು ಅಗ್ನಿ ಸ್ವರೂಪರೇ ಆಗಿದ್ದೀವಿ. ಅಗ್ನಿ ಸ್ವರೂಪಾಹ ಪಂಚಾಗ್ನ್ಯಾತ್ಮಾನಃ. ಯಾವಾಗಲೂ ಪ್ರಪಂಚವೆಲ್ಲ ಅಗ್ನಿ ಸ್ವರೂಪವಾಗಿದೆ, ಎಲ್ಲಾ ಜೀವಿಗಳು ಅಗ್ನಿ ಸ್ವರೂಪರಾಗಿದ್ದಾರೆ, ಪಂಚಾಗ್ನಿಯಲ್ಲೇ ಹುಟ್ಟಿದವರು ಅಂತ ಹೇಳಿ ಈ ಅಗ್ನಿಯನ್ನ ಇಡೀ ವಿಶ್ವರೂಪದಲ್ಲಿ ವಿರಾಟ್ ರೂಪವಾಗಿ ಭಾವನೆ ಮಾಡೋದು. ಇತ್ಯೇವಂ ವಿದುಹು ಜಾನೀಯು. ಈ ರೀತಿ ಉಪಾಸನೆ ಮಾಡಿರೋ ಗೃಹಸ್ಥರು, ಈ ಗೃಹಸ್ಥರಿಗೆ ಉಪಾಸನೆಯುಂಟು, ಅಗ್ನಿಹೋತ್ರಾದಿ ಕರ್ಮಗಳು, ಉಪಾಸನ ವೈಶ್ವರ್ಯ ಕರ್ಮಗಳು ಉಂಟು. ಈ ಉಪಾಸನೆ ಮಾಡಿದಂತಹ ಗೃಹಸ್ಥರು ಅಂತ ಹೇಳಿದರು. ಏನು ಉಪಾಸನೆ ಮಾಡಿರೋ ಗೃಹಸ್ಥರು ಅಂತಿರಲ್ಲ, ಇಂದ ಪ್ರಕರಣದಲ್ಲಿ ಬಾಕಿಯವರಿಗೆಲ್ಲ ಆಶ್ರಮ ಕರ್ಮ ಸಾಕು, ಇವನಿಗೆ ಮಾತ್ರ ಎಕ್ಸ್ಟ್ರಾ ಉಪಾಸನೆ ಯಾಕೆ ಅಂತ ಪ್ರಶ್ನೆ. ಅದಕ್ಕೋಸ್ಕರ ಪೂರ್ವ ಪಕ್ಷಿ ಶುರು ಮಾಡ್ತಾನೆ. ಕಥಮ ಅವಗಮ್ಯತೆ ಇತ್ತಂ ವಿದುರಿತಿ ಗೃಹಸ್ಥ ಏವ ಉಚ್ಯಂತೆ ನಾಣ್ಯೇ ಇತಿ. ಸ್ವಾಮಿ, ನೀವು ವಾಕ್ಯಾರ್ಥ ಮಾಡುವಾಗ ಹೇಗೋ ವಾಕ್ಯಾರ್ಥ ಮಾಡ್ತಾ ಇದ್ದೀನಿ. ತದ್ಯ ಇತ್ತಂ ವಿದುಹು ಅಂದ್ರೆ ಯಾರಿದ ಹೀಗೆ ತಿಳ್ಕೋತಾರೋ ಅಂತ ಅಷ್ಟೇ ಅರ್ಥ ಕಾಣಿಸುತ್ತೆ. ಗೃಹಸ್ಥರೇ ಯಾಕೆ ಮಾಡ್ತಾರೆ? ಬಾಕಿಯವರಿಗೆಲ್ಲ ಉಪಾಸನೆ ಇಲ್ಲ, ಇವರಿಗೆ ಮಾತ್ರ ಎಕ್ಸ್ಟ್ರಾ. ಮೊದಲೇ ಕರ್ಮಗಳು ಜಾಸ್ತಿ ಗೃಹಸ್ಥರಿಗೆ, ಆ ಕರ್ಮಗಳ ಜೊತೆ ಈ ಉಪಾಸನೆ ಬೇರೆ ಮಾಡಬೇಕು. ಹಾಗಿದ್ರೆ ಮಾತ್ರ ಉತ್ತರಾಯಣ ಮಾರ್ಗ ಅಂತ ಹೇಳ್ತೀರಲ್ಲ, ಬಾಕಿಯವರಿಗೆಲ್ಲ ಅವರ ಆಶ್ರಮ ಧರ್ಮ ಮಾಡಿದ್ರೆ ಸಾಕ, ನಮಗ್ ಮಾತ್ರ ಜಾಸ್ತಿನ ಗೃಹಸ್ಥರಿಗೆ? ಗೃಹಸ್ಥರು ಪ್ರಶ್ನೆ ಮಾಡ್ತಾರೆ. ಆಮೇಲೆ ಈ ಗೃಹಸ್ಥರಿಗೆ ಹೇಳ್ತಾ ಇದೆ ಇತ್ತಂ ವಿದುಹು ಅಂತ ಅಷ್ಟೇ ಇದೆಯೋದು, ಗೃಹಸ್ಥರಿಗೆ ಈ ವಾಕ್ಯ ಇದೆ ಅಂತ ಹೇಗೆ ಗೊತ್ತಾಯ್ತು ನಿಮ್ಗೆ? ಕಥಂ ಅವಗಮ್ಯತೆ ಇತ್ತಂ ವಿದುರಿ. ಇತ್ತಂ ವಿದುಹು ಅನ್ನೋ ಪದ ಈ ರೀತಿ ಉಪಾಸನೆ ಮಾಡೋರು ಗೃಹಸ್ಥರೇ ಅಂತ. ಗೃಹಸ್ಥ ಏವ ಉಚ್ಯಂತೆ ನಾಣ್ಯ, ಉಳಿದ 3 ಆಶ್ರಮ ಅಲ್ಲ ಅಂತ ಹೇಗೆ ಗೊತ್ತಾಯ್ತು ಅಂದ್ರೆ, ಇತಿ ಗೃಹಸ್ಥಾನಾಂ ಏತು ಅನಿತ್ತಂ ವಿದಃ ಕೇವಲ ಇಷ್ಟಾಪೂರ್ತ ದತ್ತಪರಾಹ ತೇ ಧೂಮಾದಿನಾ ಚಂದ್ರಂ ಗಚ್ಚಂತೀತಿ ವಕ್ಷ್ಯತಿ. ಈಗ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಭಾಷ್ಯಕಾರ ರೂಪ ಹೇಳುವಾಗ ಪಾರಿಶೇಷ್ಯ ನ್ಯಾಯ ಅಂತ ಒಂದಿದೆ. ಇಷ್ಟು ಜನರಲ್ಲಿ 5 ಜನ ಇದ್ದಾರೆ. 5 ಜನರಲ್ಲಿ 4 ಜನ ಬೇರೆ ಬೇರೆ ಜಾಗಕ್ಕೆ ಹಾಕಿ ಉಳಿದ ಒಬ್ಬನ ಬಾರ ನನ್ನ ಜೊತೆಲಿ ಊಟ ಕರೆದು ಹೋದ್ರೆ 4 ಜನ ಉಳಿದವನು ಒಬ್ಬ, ಉಳಿದವ್ರು ಬರ್ರಿ ಅಂತಂದ್ರೆ ಉಳಿದವನು ಒಬ್ಬನ. ಅದನ್ನ ಪಾರಿಶೇಷ್ಯ ನ್ಯಾಯ ಹೇಗೆ ಅಂದ್ರೆ, ಇಲ್ಲಿ ಬ್ರಹ್ಮ ಸಂಸ್ಥಾ ಶಬ್ದಕ್ಕೆ ಪಾರಿಶೇಷ್ಯ ನ್ಯಾಯ ಮಾಡಿರಲ್ಲ, 3 ಆಶ್ರಮ. ಹಾಗೆ ಬ್ರಹ್ಮ ಸಂಸ್ಥಾ ಅಂದ್ರೆ ಸನ್ಯಾಸಿ ಅಂತ ಅರ್ಥ ಮಾಡಿದ್ರಿ ನೀವು ಅಂತ ಪಾರಿಶೇಷ್ಯ ನ್ಯಾಯ. ಉಳಿದಿರೋದು ಅವನೊಬ್ಬನೇ, ಆದ್ರಿಂದ ಈ ರೀತಿ ಬರುತ್ತೆ ಅಂತ ಹೇಳೋದು. ಅದಕ್ಕೆ ಗೃಹಸ್ಥರಲ್ಲಿ ಯಾರು ಈ ರೀತಿ ಉಪಾಸನೆ ಮಾಡಿಲ್ವೋ, ಅಂದ್ರೆ ಪಂಚಾಗ್ನಿ ವಿದ್ಯೆಯನ್ನು ಮಾಡಿಲ್ವೋ, ಅವರು ಹೇಗಿರ್ತಾರೆ? ಬರೀ ಪಂಚಾಗ್ನಿ ವಿದ್ಯೆ ಮಾಡಿಲ್ಲ ಅಂದ್ರೆ ಪಶು ಪ್ರಾಣಿಗಳಾಗಿ ಇರಬಹುದು, ಅವರಿಗೆ ಬೇರೆ, ಅವರಲ್ಲ.
ಇಷ್ಟಾಪೂರ್ತ ದತ್ತ ಪರಾಹ. ಇಷ್ಟಾಪೂರ್ತ ದತ್ತ ಅಂದ್ರೆ ಇಷ್ಟ ಅಂದ್ರೆ ಯಜ್ಞ, ಪೂರ್ತ ಕರ್ಮ ಅಂದ್ರೆ ಮನುಷ್ಯ ಲೋಕದ ಉಪಕಾರಾದಿಗಳು, ಆರಾಮಾದಿಗಳು, ದಾನ, ಇವುಗಳನ್ನ ಅಷ್ಟೇ ಮಾಡಿದ್ದಾರೆ. ಕರ್ಮ ಮಾಡಬೇಕು ಅಂತ ಹೇಳಿ ಶಾಸ್ತ್ರಭೀತವಾದ ಕರ್ಮವನ್ನು ಮಾಡ್ತಾರೇ ಇರ್ತಾರೆ. ಅವರು ಧೂಮಾನಿ ಮಾರ್ಗದಿಂದ ಧೂಮೋ ರಾತ್ರಿ ತಥಾ ಕೃಷ್ಣ ಅಂತ ಹೇಳಿ ಧೂಮಾಭಿಮಾನಿ ದೇವತಾ, ರಾತ್ರಿಭಿಮಾನಿ ದೇವತಾ, ಈ ದೇವತೆಗಳ ಮುಖಾಂತರ ಚಂದ್ರಲೋಕ ಅಂತ ಹೇಳ್ತೀವಿ ಅದನ್ನ ಸೋಮಲೋಕ ಅಂತ ಕರೀತಾರೆ. ಆ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ಆ ಪುಣ್ಯದ ಫಲವನ್ನು ಅನುಭವಿಸ್ತಾರೆ. ದೇವತೆಗಳ ಅಧೀನರಾಗಿದ್ಕೊಂಡು ದೇವತೆಗಳು ಕೊಡ್ತಾರೆ, ಇವರು ಅನುಭವಿಸ್ತಾರೆ. ಆದ್ರಿಂದ ಕೇವಲ ಕರ್ಮಿಗಳಾದವರಿಗೆ ಒಂದು ಗತಿ ಮುಂದೆ ಹೇಳುತ್ತೆ, ಭಕ್ಷ್ಯತಿ ಎಂದು. ಆ ಯಾರು ಗೃಹಸ್ಥರಲ್ಲಿ ಬರಿಯ ಕರ್ಮವನ್ನೇ ಮಾಡ್ತಾರೋ, ಇಷ್ಟಾಪೂರ್ತ ಅವರು ಉಪಾಸನೆ ಮಾಡಿಲ್ವೋ ಅವರಿಗೆ ಈ ದಾರಿ ಹೇಳಿ ಆಯ್ತಲ್ಲ. ಏಜ ಅರಣ್ಯೋಪಲಕ್ಷಿತಾ ವೈಖಾನಸಾಹ ಪರಿವ್ರಾಜಕಾಶ್ಚ ಶ್ರದ್ಧಾತಪೈತ್ಯುಪಾಸತೆ ತೇಷಾಂಚ ಇತ್ತಂ ವಿದ್ಭಿಃ ಸಹ ಅರ್ಚಿರಾದಿನಾಗಮನಂ ವಕ್ಷ್ಯತಿ. ಇನ್ನು ಕಾಡಿನಲ್ಲೇ ಇರೋರು ವಾನಪ್ರಸ್ಥರು, ವೈಖಾನಸ ಅಂದ್ರೆ ವಾನಪ್ರಸ್ಥರು. ಇನ್ನು ಆಶ್ರಮ ಸನ್ಯಾಸಿಗಳು ಅಂದ್ರೆ 4 ತರಹ ಸನ್ಯಾಸ ಇದೆಯಲ್ಲ, ಹಂಸ ಅಲ್ಲ, ಕುಟೀಚಕ, ಬಹುದಕ, ಹಂಸ, ಪರಮಹಂಸ. ಅದ್ರಲ್ಲಿ ಪರಮಹಂಸನ್ ಬಿಟ್ಟು 3 ಜನರು ಪರಿವ್ರಾಜಕರು, ಅವರು ಆಶ್ರಮಿ ಸನ್ಯಾಸಿಗಳು. ಅವರಲ್ಲಿ ಯಜ್ಞೋಪವೀತಾದಿಗಳು ಉಂಟು, ಅವರು ಉಪಾಸನೆ ಮಾಡ್ತಾರೆ. ಆದ್ರಿಂದ ಇಲ್ಲಿ ವಾನಪ್ರಸ್ಥರು ಭಿಕ್ಷುಗಳು ಅಂದ್ರೆ ಇವರು ಆಶ್ರಮಿ ಸನ್ಯಾಸಿ. ನಮ್ಮಲ್ಲಿ ಯಾಕೆ ಸ್ವಾಮಿಗಳು ಬರೆದಿದ್ದಾರೆ, ಈ ಸ್ಮಾರ್ತರು ಅಷ್ಟೂ ಜನ ಪರಮಹಂಸ ಸನ್ಯಾಸವನ್ನೇ ಮಾಡ್ತಾರೆ. ಸ್ಮಾರ್ತರನ್ ಬಿಟ್ಟು ಅಯ್ಯಂಗಾರಿಗಳು ಅಷ್ಟೂ ಜನ ಈ ಯಜ್ಞೋಪವೀತ ಶಿಖಾರಿ ಇಟ್ಕೊಂಡೇ ಮಾಡ್ತಾರೆ. ನಮ್ಮಲ್ಲಿ ಯಾಕೆ ಅದು ಬಿಟ್ಟು ಹೋಯ್ತು, ಅವರಲ್ಲಿ ಯಾಕೆ ಇದು ಬಿಟ್ಟು ಹೋಯ್ತು ಅನ್ನೋದು ಗೊತ್ತಿಲ್ಲ. ಅವ್ರು ಯಾಕೆ ಅಷ್ಟನ್ನೇ ಇಟ್ಕೊಂಡಿದ್ದಾರೆ, ಇವ್ರು ಯಾಕೆ ಪರಮಹಂಸವನ್ನೇ ಇಟ್ಕೋತಾರೆ ಅನ್ನೋದು ಗೊತ್ತಿಲ್ಲ. ಈಗ ನಾವೆಲ್ಲ ಪರಮಹಂಸ ಸನ್ಯಾಸ ಕರಿಷ್ಯೆ ಅಂತ ಸಂಕಲ್ಪ, ಇದು ಬಂದ್ಬಿಟ್ಟಿದೆ ಸಂಪ್ರದಾಯದಲ್ಲಿ. ತುಂಬಾ ಚರ್ಚೆ ಮಾಡೋಕ್ ಆಗೋಲ್ಲ ಅದನ್ನ. ಪರಮಹಂಸ ಮೀಮಾಂಸಲ್ಲಿ ಸ್ವಾಮಿಗಳವರು ಚರ್ಚೆ ಮಾಡಿದ್ದಾರೆ ಅಂದ್ರೆ ಅಷ್ಟೇ ನಿಲ್ಸಿದ್ದಾರೆ. ಹೀಗೆ ಹೇಳಿ. ನಮ್ಮಂತವ್ರು ಕೇಳ್ಬೋದಾ? ನನಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಿಲ್ಲ. ಪರಮಹಂಸರ ಪರವಾಗಿಲ್ವಾ? ಈಗ ಕೇಳ್ಬೋದಾ, ಆಮೇಲೆ ಕೇಳ್ಬೇಕಾ? ಕೇಳಿ. ಆ ಡಿಫ್ರೆನ್ಸ್ ಏನು ನೀವೀಗೇನೋ ಹೇಳ್ತಾ ಇದೀರಲ್ವಾ? ಪರಮಹಂಸ ಅನ್ನೋನಿಗೆ ಕೇವಲ ಶ್ರವಣ ಮನನ ನಿಧಿಧ್ಯಾಸನ ಶಮದ ಮಾದಿಗಳು ಓಂಕಾರ ನಿಷ್ಠ ಇಷ್ಟೇ, ಇನ್ ಯಾವ ಕರ್ಮವೂ ಇಲ್ಲ. ಓಂಕಾರ ಜಪವು ಗೌಣ, ಆದ್ರೆ ಓಂಕಾರ ಉಪಾಸನೆ ಮಾಡಬಹುದು. ಓಂಕಾರ ಬಿಟ್ಟು ಶಮದ ಮಾದಿ ಅಂತಃಕರಣ ಗುಣಗಳನ್ನು ಬಿಟ್ರೆ ನಿರಂತರವಾಗಿ ಎಡಬಿಡದೆ ವೇದಾಂತ ವಿಚಾರದಲ್ಲೇ ಇರ್ಬೇಕು ಅವರು ಪರಮಹಂಸರು. ನಿಧಿಧ್ಯಾಸನ ಮೇನ್ ಆಗಿ ಧ್ಯಾನ ಯೋಗವನ್ನು ಮಾಡಬಹುದು. ಶ್ರವಣಾದಿಗಳು ಪ್ರಧಾನ, ಶ್ರವಣ ಮನನ ನಿಧ್ಯಾಸನ. ಬಾಕಿಯವರಿಗೆಲ್ಲ ಆ ಉಳಿದ ಆಶ್ರಮಗಳಿಗೆ ಉಪಾಸನ, ಅವರ ಆಶ್ರಮ ಧರ್ಮವೂ ಇದೆ. ಬೋಧಕ ಯಜ್ಞೋಪವೀತ ಇದ್ದವರು ಅವರಿಗೆ ಬೇರೆ, ಅವರಿಗೆ ವೇದಾಧ್ಯಯನ, ಸುರಾರ್ಚನೆ, ದೇವಪೂಜೆ ಇದೆಲ್ಲ ಇರುತ್ತೆ. ಬೇರೆ ಸನ್ಯಾಸಿ ಬೇರೆ ಏನೋ ಹೆಸರು ಹೇಳಿದ್ರೆ ಶಾಸ್ತ್ರದಲ್ಲಿ ವಿಹಿತವಾಗಿದೆ. ಬೇರೆ ಸನ್ಯಾಸಿಗಳು 3 ಜನ, ಕುಟೀಚಕ, ಬಹುದಕ, ಹಂಸ ಅಂತ ಆಚರಣೆ ಇಟ್ಕೊಂಡವ್ರು ಜನ ಕಾಣೋಲ್ಲ. ಹಾಗೆ ಈಗ ವಾನಪ್ರಸ್ಥರು ಅಂತ ಶಾಸ್ತ್ರದಲ್ಲಿ ಇದೆ. ಯಾರು ವಾನಪ್ರಸ್ಥರಾಗಿದ್ದಾರೆ ಅಂತ ತೋರಿಸಿ ಅಂದ್ರೆ ಕಾಣಲ್ಲ. ಶಾಸ್ತ್ರದಲ್ಲಿ ವಾನಪ್ರಸ್ಥರ ಧರ್ಮ ಹೀಗೆ, ಕಾಡಲ್ಲೇ ಇರಬೇಕು, ಅವ್ರು ಕಾಡಿನ ಆಹಾರನ ಊಟ ಮಾಡ್ಬೇಕು, ಊರಿಗೆ ಬರಬಾರ್ದು ಇತ್ಯಾದಿ, 3 ಹೊತ್ತು ಸ್ನಾನ ಮಾಡ್ಬೇಕು, ದೇಹ ದಂಡನೆ ಮಾಡ್ಬೇಕು, ಉಪವಾಸಗಳನ್ನು ಮಾಡ್ಬೇಕು, ಕೃಚ್ಛ್ರ ಚಾಂದ್ರಾಯಣ ಮಾಡ್ಬೇಕು ಅಂತಿದೆ. ಈಗ ಯಾರು ಹಾಗಿದ್ದಾರೆ ಅಂತ ನೀವು ಕೇಳಿದ್ರೆ ಆ ಸಂಪ್ರದಾಯ ಜನರಲ್ಲಿ ಇರೋದು ಕಾಣೋದು. ಆಶ್ರಮಗಳು 4 ಆದ್ರೂ ಸನ್ಯಾಸಲ್ಲಿ ಪುನಃ 4 ಆಶ್ರಮ ಇದೆ. ವೈಖಾನಸರು ಇವರು ವಾನಪ್ರಸ್ಥರು ಹಾಗಿದ್ದಾರೆ. ನೈಷ್ಠಿಕ ಬ್ರಹ್ಮಚಾರಿಗಳು ಅಂತ ಆಶ್ರಮದಲ್ಲಿ ಈಗ ಇದೆ. ಈಗ ಯಾರೋ ಮದುವೆ ಆಗದೆ ಬ್ರಹ್ಮಚಾರಿಗಳು ಇದ್ದಾರೋ ಅವರೆಲ್ಲ ನೈಷ್ಠಿಕ ಬ್ರಹ್ಮಚಾರಿ ಇಟ್ಕೋಬೇಕು. ನೈಷ್ಠಿಕ ಬ್ರಹ್ಮಚಾರಿ ಅಂತ ಒಂದು ಸಂಪ್ರದಾಯ ಕಾಣಲ್ಲ. ಉಪಕುರ್ವಾಣ ಬ್ರಹ್ಮಚಾರಿ ಅಂದ್ರೆ ಗುರುಕುಲವಾಸ ವೇದಾಧ್ಯಯನಕ್ಕೋಸ್ಕರ ಮಾಡಲು ಉಪಕುರ್ವಾಣ ಬ್ರಹ್ಮಚಾರಿ. ಆದ್ಮೇಲೆ ಗುರು ದಕ್ಷಿಣೆ ಕೊಟ್ಟ ಮೇಲೆ ನಾನು ಒಂದು ನೈಷ್ಠಿಕ ಬ್ರಹ್ಮಚರ್ಯವನ್ನೋ, ಗಾರ್ಹಸ್ಥ್ಯವನ್ನೋ, ವಾನಪ್ರಸ್ಥವನ್ನೋ, ಸನ್ಯಾಸವನ್ನೋ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಬೇಕು. ಹೀಗಿದೆ. ಆದ್ರೆ ಶಾಸ್ತ್ರಕ್ಕೂ ಈಗ ಬಂದಿರೋ ಆಚರಣೆಗೂ ತುಂಬಾ ವ್ಯತ್ಯಾಸ ಬಂದ್ಬಿಟ್ಟಿದೆ. ಯಾಕೆ ಬಂದಿದೆ ಅಂತ ಹೇಳಿದ್ರೆ ಸಮಾಜ ಪ್ರಮಾಣ. ಅಂದ್ರೆ ಫಾರೆಸ್ಟೇ ಇಲ್ವಲ್ಲ, ಅದಕ್ಕೆ ಫಾರೆಸ್ಟ್ ಎಲ್ಲಿಗೆ ಹೋಗ್ತಾರೆ? ಎಲ್ಲಿದೆ ಅರಣ್ಯ ಅನ್ನೋದೇ ಇಲ್ಲ. ಅದು ನಿಜ, ಅದು ಕರೆಕ್ಟ್ ನೀವು ಹೇಳಿದ್ದು. ಫಾರೆಸ್ಟ್ ಎಲ್ಲಿದೆ ಅಂದ್ರೆ ನೀವು ಹುಡ್ಕೊಂಡು ಹೋಗ್ಬೇಕಪ್ಪ, ಹಿಮಾಲಯಕ್ಕೆ ಹೋಗ್ಬೇಕು, ಯಾರು ಇಲ್ಲಿರೋ ಜಾಗ ಅಲ್ಲ. ವಾನಪ್ರಸ್ಥರಿಗೆ
ಹಾಗೆ ಹೇಳಕ್ಕಾಗಲ್ಲ. ಅವ್ರ ಕಾಡಿನ ಧಾನ್ಯ ಉಪಯೋಗಿಸ್ಬೇಕು ಅಂದ್ರೆ ಎಂತ ಊರಿನ ಧಾನ್ಯನೇ ತಿಂತಾರ. ಅದು ಶರೀರ ಸವಿಸೋದೇ ಪ್ರಧಾನ. ವಾನಪ್ರಸ್ಥರಿಗೆ ದೇಹವನ್ನ ದಂಡನೆ ಮಾಡೋದು ಮುಖ್ಯ. ಅದರಿಂದ ಎಲ್ಲಾ ಆಶ್ರಮಗಳು ಬಹಳ ಕೆಟ್ಟೋಗಿ ಬರೀತಾರೆ ಎಲ್ಲ ಭಾಷ್ಯಕಾರರು. ಅಷ್ಟು ಆಶ್ರಮ ಧರ್ಮವು ಬಹಳ. ದೇಹವನ್ ದಂಡ ಅಂದ್ರೆ ಅದು ಮುಂಚೆಯಿಂದಾನು ಬರ್ಬೇಕಲ್ವಾ? ಬ್ರಹ್ಮಚಾರ್ಯ ಆಶ್ರಮದಿಂದಾನೇ ಶುರು ಮಾಡ್ಬೇಕಲ್ವಾ? ಅದು ಒಂದ್ ವಯಸ್ಸಾದ್ಮೇಲೆ ಮಾಡಕ್ ಕಷ್ಟ ಇದೆ ಅನ್ಸುತ್ತೆ. ವಯಸ್ಸಾದ್ಮೇಲೆ ನೀವು ಮಾಡ್ಕೋದು. ಅದು ಯಾಕೆ ಅಂದ್ರೆ 50 ಆದ್ಮೇಲೆ ದೇಹ ಸೊರಗಬೇಕು, ದೇಹ ದಪ್ಪ ಮಾಡ್ಕೋಬಾರ್ದು. ಅದು ಆರೋಗ್ಯಕ್ಕೂ ಒಳ್ಳೇದು, ಮುಂದಿನ ಪುಣ್ಯ ಲೋಕಕ್ಕೂ ಒಳ್ಳೇದು. ನೀವು ಒಂದೇ ಹೊತ್ತು ಊಟ ಮಾಡ್ಬೇಕು ಅಂದ್ರೆ ಒಂದೇ ಹೊತ್ತು ಊಟ ಮಾಡ್ಬೇಕು, ಇನ್ನೊಂದು ಹೊತ್ತು ಹಸಿವಾದ್ರೂ ತಡ್ಕೋಬೇಕು, ನೀರ್ ಕುಡಿದು ಮಲ್ಕೋಬೇಕು. ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಆಹಾರವನ್ನ ಕಮ್ಮಿ ಮಾಡ್ಬೇಕು. ಅದು ದೇಹ ಜಾಯತೆ ಅಸ್ತಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತೆ ಅಂತ 6 ವಿಕಾರ ಇದೆ. ಆ 6 ವಿಕಾರ ಬರೋ ಹಾಗೆ ನೀವು ಮಾಡ್ಕೋಬೇಕು. ಚೆನ್ನಾಗಿ ತಿಂದ್ಬಿಡೋದಲ್ಲ, ತಿಂದ್ರೆ ರೋಗ ಬಂದು ಸೇರ್ಕೊಳತ್ತೆ. ತಿಂದೇ ಇರುವಾಗ ಈಗ ಡಯಟ್ ಮಾಡ್ಬೇಕು ಅಂದ್ರೆ ಡಯಟ್ ಮಾಡಲ್ಲ ನಾವು, ಮನಸ್ಪೂರ್ವಕ ಅಂದ್ರೆ ಶುಗರ್ ಬಂದು ಡಯಟ್ ಮಾಡಿಸತ್ತ ಅಷ್ಟೇ. ಅದು ಆ ಶುಗರಿನ ಫಲ ಅದು. ಇದು ನಮ್ಮ ಆಶ್ರಮ ಧರ್ಮಗಳು ನಮ್ಮ ದೇಹದ ನೇಚರಿಗೆ ಹೊಂದೋ ಹಾಗಿದೆ. ಯಾವುದು ದೇಹದ ಪ್ರಕೃತಿಯೋ ಅದಕ್ಕೆ ತಕ್ಕ ಹಾಗೆ ಬ್ರಹ್ಮಚರ್ಯದಲ್ಲಿ ಗುರುಕುಲ ವಾಸ ಮಾಡಿ ಶರೀರ ಕರ್ಷಣೆ ಮಾಡ್ತಾನೆ. ನೀವು ಪ್ರಶ್ನೆ ಏನೋ, ಬ್ರಹ್ಮಚಾರಿ ಶರೀರವನ್ನು ದಂಡನೆ ಮಾಡ್ತಾನೆ. ಬ್ರಹ್ಮಚಾರಿ ಶರೀರ ದಂಡನೆ ಅಲ್ಲ, ಅವನು ಗುರುಗಳ ಸೇವೆ ಮಾಡೋದು ಅಷ್ಟೇ ಕೆಲಸ. ಅವನ ದೇಹವನ್ನೇ ಸವಿಸ್ಬೇಕು ಅಂತಿಲ್ಲ. ಈ ವಾನಪ್ರಸ್ಥನಿಗೆ ಹಾಗೆ. ಈಗ ಮುಂದೆ ಹೇಳೋಣ. ನಿಮ್ ಪ್ರಶ್ನೆ ಚೆನ್ನಾಗಿದೆ. ಈಗ ನೀವು ಕೇಳಿದ ಹಾಗೆ 4 ಜನ ಸನ್ಯಾಸಿಗಳು ಯಾರು ಕಾಣಿಸ್ತಾ ಇಲ್ಲ. ಅಯ್ಯಂಗಾರಿಗಳು ಮಾತ್ರ ಹಾಗೆ ಇದ್ದಾರೆ. ಅರಣ್ಯೋಪಲಕ್ಷಿತಾ ವೈಖಾನಸಾಹ ಪರಿವ್ರಾಜಕಾಶ್ಚ ಅಂದ್ರು. ಇದರಲ್ಲಿ ತಪೇವ ದ್ವಿತೀಯ ಅನ್ನೋದ್ರಿಂದ ಇವರಿಬ್ಬರನ್ನು ತಗೊಂಡಿದ್ದಾರೆ. ವೈಖಾನಸ ಅಂದ್ರೆ ವಾನಪ್ರಸ್ಥರು, ಪರಿವ್ರಾಜಕರು. ಶ್ರದ್ಧಾತಪ ಇತ್ಯುಪಾಸತೆ. ಶ್ರದ್ಧಾತಪಃ ಸತ್ಯಂ ಬ್ರಹ್ಮ ಉಪಾಸನೆ ಸೇರಿಸ್ಕೋಬೇಕು. ಶ್ರದ್ಧೆಯಿಂದಲೂ ಏಕಾಗ್ರತೆಯಿಂದಲೂ ಸತ್ಯ ಬ್ರಹ್ಮವನ್ನು ಉಪಾಸನೆ ಮಾಡ್ತಾರೆ. ತೇಷಾಂಚ ಅವರೆಲ್ಲರಿಗೂ ಕೂಡ ಇತ್ತಂ ವಿದ್ಭಿ ಸಹ. ಇತ್ತಂ ವಿತ್ ಅಂದ್ರೆ ಈ ಪಂಚಾಗ್ನಿಯನ್ನು ಉಪಾಸನೆ ಮಾಡೋರು ಇತ್ತಂ ವಿದರು. ಅವರ ಜೊತೆಯಲ್ಲಿ ಅರ್ಚಿರಾದಿ ಗಮನ ಭಕ್ಷ್ಯತೆ, ಅರ್ಚಿರಾದಿ ಮಾರ್ಗದಲ್ಲಿ ಹೋಗ್ತಾರೆ. ಇನ್ನು ಪಾರಿಶೇಷ್ಯಾತ್ ಅಗ್ನಿಹೋತ್ರಾಹುತಿ ಸಂಬಂಧಾಚ ಗೃಹಸ್ಥ ಏವ ಗೃಹ್ಯಂತೆ ಇತ್ತಂ ವಿದುರಿತಿ. ಇಲ್ಲಿ ನೈಷ್ಠಿಕ ಬ್ರಹ್ಮಚಾರಿಗಳು ಮುಂದೆ ಹೇಳ್ತಾರೆ. ನೈಷ್ಠಿಕ ಬ್ರಹ್ಮಚಾರಿಗಳಿಗೂ ಅರ್ಚಿರಾದಿ ಮಾರ್ಗ, ವಾನಪ್ರಸ್ಥರಿಗೂ ಆಶ್ರಮೀ ಸನ್ಯಾಸಿಗಳಿಗೂ ಅಂದ್ರೆ ಹಂಸಗಳು ಅವರಿಗೂ ಅರ್ಚಿರಾದಿ ಮಾರ್ಗ. ಇನ್ನು ಉಳಿದದ್ದು ಗೃಹಸ್ಥ ತಾನೆ. ಬ್ರಹ್ಮ ಸಂಸ್ಥಾನಾದ್ರೆ ಅಮೃತತ್ವ ಪಡ್ಕೊಳ್ತಾನೆ ಅಂತ ಬೇರೆ ಹೇಳ್ತಾರೆ. ಉಳಿದವನು ಯಾರೋ ಗೃಹಸ್ಥ. ಆದ್ರೆ ಇತ್ತಂ ತದ್ಯೆ ಇತ್ತಂ ವಿದು ಅಂದ್ರೆ ಪಾರಿಶೇಷ್ಯಾತ್. ಅವರೇ ಅಗ್ನಿಹೋತ್ರಾದಿ ಆಹುತಿ ಸಂಬಂಧವೂ ಇದೆ. ಹೋಗ್ತಾ ಇರುವಾಗ ಆಹುತಿಗಳು ಇವರನ್ನ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರಿಂದ ಅಗ್ನಿಹೋತ್ರ ಆಹುತಿಗಳು ಅಗ್ನಿಹೋತ್ರ ಮಾಡದವನ ಜೊತೆಲಿ ಬರುತ್ತೆ ಹೊರತು ಮಾಡದೇ ಇದ್ದವರಿಗೆಲ್ಲ ಹೋಗುತ್ತಾನ. ಅಗ್ನಿಹೋತ್ರಾಹುತಿ ಸಂಬಂಧ ಇರೋದು ಗೃಹಸ್ಥರಿಗೆ ಮಾತ್ರ. ಆದ್ರೆ ಆ ಆಹುತಿಗಳೇ ಏಹ್ಯೈಹೀತಿ ತಮಾಹುತಯ ಸ್ವರ್ಚಸಃ ಸೂರ್ಯಸ್ಯ ರಶ್ಮಿಭಿರ್ ಯಜಮಾನಂ ವಹಂತಿ ಪ್ರಿಯಾಂ ವಾಚಂ ಅಭಿವದಂತ್ಯೋರ್ಚಯಂತ್ಯಃ ಏಷವಃ ಪುಣ್ಯ ಸುಕೃತೋ ಬ್ರಹ್ಮಲೋಕಃ. ಮುಂದಕದಲ್ಲಿ ಬನ್ನಿ ಬನ್ನಿ, ಬಹಳ ನೀವು ಪುಣ್ಯ ಮಾಡಿರೋರು, ನೀವು ಮಹಾರಾಜರು ಅಂತ ಹೇಳಿ ಆ ಆಹುತಿಗಳು ಆ ಜೀವ ಇದಾರಲ್ಲ, ಯಜಮಾನನ ಅಗ್ನಿಹೋತ್ರಿಯ ಜೀವ, ಅವರನ್ನ ಸೂರ್ಯ ರಶ್ಮಿಗಳ ಮುಖಾಂತರ ಪುಣ್ಯಲೋಕ ಕರ್ಕೊಂಡು ಹೋಗುತ್ತಂತೆ. ಒಬ್ಬ ಮಹಾತ್ಮರನ್ನ ರಾಜನ ಕರ್ಕೊಂಡು ಹೋಗೋ ಹಾಗೆ ಆ ಯಾರು ಅಗ್ನಿಹೋತ್ರಾದಿಗಳನ್ನು ಮಾಡಿರ್ತಾರೋ ಅವರನ್ನ ಮುಂಡಕೋಪನಿಷತ್ ಹೇಳುತ್ತೆ. ಏಷ್ಕೇಹೀತಿ ತಮಾಹುತಯ ಸುವರ್ಚಸ. ಒಳ್ಳೆ ಹೊಳಿತಾ ಇರೋರು ಆಹುತಿ ದೇವಿಗಳು ಒಳ್ಳೆ ಸ್ವಾಗತ ಕರೆಸ್ತಾ ಬನ್ನಿ ಬನ್ನಿ ಅಂತ ಹೇಳಿ ಯಜಮಾನಂ ಪೂಜೆಯಂತಹ ಅರ್ಚನೆ ಗೌರವದಿಂದ ಪೂಜೆ ಮಾಡ್ತಾ ಇದಕ್ಕೆ ಸೂರ್ಯ ರಶ್ಮಿ ದ್ವಾರ ಕರ್ಕೊಂಡು ಹೋಗ್ತಾರೆ ಅಂತ ಇರೋದ್ರಿಂದ ಇಲ್ಲಿ ಇತ್ತಂ ವಿದುಹು ಅಂತಂದ್ರೆ ಗೃಹಸ್ಥರನ್ನೇ ತಗೊಂಡಿರೋದು ಅಂತ ಹೇಳಿದ್ರು. ನಾನು ಬ್ರಹ್ಮಚಾರಿಣೋಪಿ ಅಗೃಹೀತಾಹ ಗ್ರಾಮಶ್ರುತ್ಯ ಅರಣ್ಯಶ್ರುತ್ಯ ಚ ಅನುಪಲಕ್ಷಿತಾಹ ವಿದ್ಯಂತೆ ಕಥಂ ಪಾರಿಶೇಷ್ಯ ಸಿದ್ಧಿ. ನೀವು ಉಳಿದವರು ಗೃಹಸ್ಥರೇ ಅಂದ್ರಲ್ಲ, ಬ್ರಹ್ಮಚಾರಿಗಳನ್ನ ಇಲ್ಲಿ ಹೇಳಿದ್ವಲ್ಲ. ಗೃಹಸ್ಥರ ಬ್ರಹ್ಮಚಾರಿಗಳನ್ನ ಈ ಗ್ರಾಮಶ್ರುತಿ ಅಂದ್ರೆ ಗ್ರಾಮದಲ್ಲಿರೋ ಗೃಹಸ್ಥರು. ಅದನ್ನ ಬ್ರಹ್ಮಚಾರಿಗಳು ಗೃಹಸ್ಥರ ಜೊತೆಯಲ್ಲಿ ಇರ್ಬೋದು, ಗೃಹಸ್ಥರೇ ಗುರುವಾದ್ರೆ. ಅರಣ್ಯ ಶ್ರುತಿ ಅಂದ್ರೆ ಅರಣ್ಯದಲ್ಲಿರೋರು ವಾನಪ್ರಸ್ಥರು, ಬ್ರಹ್ಮಚಾರಿಗಳು ಅರಣ್ಯದಲ್ಲೂ ಇರ್ಬೋದು. ಆದ್ರೆ ಇವರನ್ನು ಬ್ರಹ್ಮಚಾರಿಗಳನ್ನ ಸಪರೇಟ್ ಆಗಿ ಹೇಳಿಲ್ಲ. ಯಾವ ಬ್ರಹ್ಮಚಾರಿಗಳು? ನೈಷ್ಠಿಕ ಬ್ರಹ್ಮಚಾರಿಗಳು. ಉಪಕುರ್ವಾಣ ಬ್ರಹ್ಮಚಾರಿ ಮುಖ್ಯ ಅಲ್ಲ.
ಆ ಅವರನ್ನು ವಿಶೇಷವಾಗಿ ಹೇಳಲಿಲ್ಲ. ಅನುಪಲಕ್ಷಿತ ಅವರೊಬ್ರು ಉಳಿದಿಯಾರಲ್ಲ, ಅವರು ಉಳಿದಿದ್ಮೇಲೆ ಗೃಹಸ್ಥರು ಬ್ರಹ್ಮಚಾರಿಗಳು ಇಬ್ಬರು ಇದ್ಮೇಲೆ ಇನ್ನು ಉಳಿದವನು ಗೃಹಸ್ಥರು ಒಬ್ಬನೇ ಅಂತ ಹೇಗೆ ಹೇಳಿದ್ರಿ? ಬ್ರಹ್ಮಚಾರಿಗಳಿಗೆ ಏನ್ ಕಥೆ ಅಂತ ಎಲ್ಲಿ ಹೇಳಿದೆ? ನೈಷ್ಠಿಕ ಬ್ರಹ್ಮಚಾರಿಗಳು ಯಾವ ದಾರಿಯಲ್ಲಿ ಹೋಗ್ತಾರೆ ನೀವು ಹೇಳಲೇ ಇಲ್ವಲ್ಲ. ಉಪಾಸಕರಾದ ಗೃಹಸ್ಥರಾದವರು ಉತ್ತರಾಯಣ ಮಾರ್ಗದಲ್ಲಿ ಹೋಗ್ತಾರೆ ಅಂತ ಹೇಳಿದ್ರಿ. ಉಪಾಸಕರ ಅಲ್ಲದೆ ಇದ್ದವರು ದಕ್ಷಿಣಾಯಣ ಮಾರ್ಗದಲ್ಲಿ ಹೋಗ್ತಾರೆ ಗೃಹಸ್ಥರು ಅಂತ ಹೇಳಿದ್ರಿ. ಇನ್ನು ವಾನಪ್ರಸ್ಥರು ಆಶ್ರಮಿಯಾದಂತಹ ಸನ್ಯಾಸಿಗಳು ಉತ್ತರಾಯಣ ಮಾರ್ಗದಲ್ಲಿ ಹೋಗ್ತಾರೆ ಅಂತ ಹೇಳಿದ್ರಿ. ಬ್ರಹ್ಮಚಾರಿಗಳು ಹೇಳೇ ಇಲ್ವಲ್ಲ, ಹೇಗೆ ಅಂತ ಅದಕ್ಕೆ ಉತ್ತರ ಹೇಳ್ತಾರೆ. ನೈಷ ದೋಷ ಪುರಾಣ ಸ್ಮೃತಿ ಪ್ರಾಮಾಣ್ಯಾತ್ ಊರ್ಧ್ವರೇತಸಾಂಚ ಊರ್ಧ್ವರೇತಸಾಂ ನೈಷ್ಠಿಕ ಬ್ರಹ್ಮಚಾರಿಣಾಂ ಉತ್ತರೇಣ ಅರ್ಯಮ್ನಃ ಪಂಥಃ ಪ್ರಸಿದ್ಧಃ. ಇಲ್ಲಿ ಉತ್ತರಾಯಣ ಮಾರ್ಗ ಅಂತ ಈ ಶ್ರುತಿಯಲ್ಲಿ ಸ್ಪಷ್ಟ ಇಲ್ಲ. ಇಲ್ಲಿ ಏನಿದೆ? ಸರ್ವೇ ಏತೆ ಪುಣ್ಯಲೋಕ ಭವಂತಿ ಅಂತ ಅಷ್ಟೇ ಇದೆ. ಆದ್ರೆ ಪುರಾಣ ಸ್ಮೃತಿಯಲ್ಲಿ ಅಂದ್ರೆ ಆಪಸ್ತಂಭಾರಿ ಸ್ಮೃತಿಗಳಲ್ಲಿ ಊರ್ಧ್ವರೇತಸರ ಅಂತ ನೈಷ್ಠಿಕ ಬ್ರಹ್ಮಚಾರಿಗಳು ಮದುವೆ ಮಾಡ್ಕೊಳ್ಳದೆ ನೈಷ್ಠಿಕ ಬ್ರಹ್ಮಚಾರಿಯಾಗಿ ಇರ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ತಾರಲ್ಲ, ಅವರು ಏ ಪ್ರಜಾಂ ನೇಶಿರೇ ಧೀರಾಹ ತೇ ಅಮೃತತ್ವಂ ಹಿ ಭೇಜಿರೆ ಅಂತ ಯಾರು ನಮ್ಮ ಆಪಸ್ತಂಭರ ಹೇಳಿದ್ದಾರೆ. ಏ ಪ್ರಜಾಂ ಈಶಿರೇ ಧೀರಾಹ ತೇ ಶ್ಮಶಾನಂ ಹಿ ಭೇಜಿರೆ ಏ ಪ್ರಜಾಂ ನೇಶಿರೇ ಧೀರಾಹ ತೇ ಅಮೃತತ್ವಂ ಹಿ ಭೇಜಿರೆ ಅಂತೇಳಿ ಅವರು ಯಾರು ಪ್ರಜೆಗಳನ್ನ ಸಂತತಿಯನ್ನು ಇಷ್ಟಪಡ್ತಾರೋ ಅಂದ್ರೆ ಮದುವೆ ಆಗ್ತಾರೋ ಅವರು ಸ್ಮಶಾನಕ್ಕೆ ಹೋಗಿ ಉಪಾಸನೆ ಮಾಡಿದ್ರೆ ಉತ್ತರಾಯಣ ಮಾರ್ಗದಲ್ಲಿ ಹೋಗ್ತಾರೆ, ಇಲ್ಲದವರು ದಕ್ಷಿಣಾಯಣ ಮಾರ್ಗದಲ್ಲಿ ಹೋಗ್ತಾರೆ. ಎರಡೂ ಮಾಡದೇ ಇದ್ದಂತಹ ಗೃಹಸ್ಥರಿಗೆ ಏನ್ ಗತಿ ಅನ್ನೋದು ಮುಂದೆ. ಇನ್ನು ಯಾರು ಪ್ರಜೆಗಳೇ ಬೇಡ ನೈಷ್ಠಿಕ ಬ್ರಹ್ಮಚರ್ಯದಲ್ಲಿ ಇರ್ತಾರೋ ಗುರುಕುಲ ವಾಸದಲ್ಲಿ ಇಂದೂ ಇದೆ. ಅತ್ಯಂತಂ ಆತ್ಮಾನಂ ಆಚಾರ್ಯ ಕುಲೆ ಅವಸಾದಯನ್ ಸರ್ವಯತೆ ಪುಣ್ಯಲೋಕ ಭವಂತಿ ಅಂತ ಹೇಳಿದ್ದಾರೆ. ಆದ್ರಿಂದ ಇವರು ಉತ್ತರಾಯಣ ಮಾರ್ಗದಲ್ಲೇ ಹೋಗ್ತಾರೆ. ನೈಷ್ಠಿಕ ಬ್ರಹ್ಮಚಾರಿಗಳು ಅವರು ಉಪಾಸನೆಯನ್ನು ಮಾಡಬೇಕು. ಯಾಕಂದ್ರೆ ಉಪಾಸನೆ ಮಾಡದೇ ಇರೋ ಬರೀ ನೈಷ್ಠಿಕ ಬ್ರಹ್ಮಚಾರಿಗಳಿಗೆ ಪುಣ್ಯಲೋಕ ಅಷ್ಟೇ. ಅಲ್ಲಿ ಉತ್ತರಾಯಣ ಮಾರ್ಗದಲ್ಲಿ ಹೋದ್ರೂ ಕೂಡ ಅಲ್ಲೂ ಕೂಡ ತಾರತಮ್ಯ ಇದೆ. ಆ ಉಪಾಸಕರು ಎಷ್ಟು ವರ್ಷ ಉಪಾಸನೆ ಮಾಡಿದ್ದಾರೆ, ಎಷ್ಟು ಜೋರಾಗಿ ಮಾಡಿದ್ದಾರೆ, ಅದರಲ್ಲೂ ಸ್ಟೇಜ್ಗಳಿವೆ. ಅಂದ್ರೆ ಬ್ರಹ್ಮಲೋಕ ಒಂದೇ ಅಲ್ಲ, ಬ್ರಹ್ಮಲೋಕ ಅನ್ನೋದು ಬಹುವಚನ ಇರೋದ್ರಿಂದ ಅದರಲ್ಲೂ ಬೇರೆ 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 ಜಾಗಗಳು. ಉತ್ತರಾಯಣ ಮಾರ್ಗದಿಂದ ನೈಷ್ಠಿಕ ಬ್ರಹ್ಮಚಾರಿಗಳು ಹೋಗ್ತಾರೆ ಅಂತ ಆಯ್ತು. ಈಗ 3 ಜನರಿಗೆ ಉತ್ತರಾಯಣ ಮಾರ್ಗ ಹೇಳಿದ್ದಾಯ್ತು. ಯಾರೋ ಭಿಕ್ಷುವಾದ ಸನ್ಯಾಸಿಗಳು, ಆಶ್ರಮ ಸನ್ಯಾಸಿಗಳು, ಆಮೇಲೆ ಬ್ರಹ್ಮಲೋಕದಲ್ಲೇ ಅದರಲ್ಲಿ ಸ್ಟೇಜಸ್ ಇದೆಯಾ? ಹೌದೌದು ಇದೆ. ನಮ್ಮ ಅದೇನೋ 7 ವರ್ಲ್ಡ್ಸ್ ಅಬವ್ ಅಂತಾರಲ್ಲ, ಅವೇ ಬೇರೆ. ಹೌದೌದು, ಒಂದೇ ಅಲ್ಲ, ಅದು ಎಲ್ರಿಗೂ ಒಂದೇ ಅಲ್ಲ. ಅದ್ರಲ್ಲಿ ಹಾಗೆ ಬೆಂಗಳೂರಲ್ಲಿ ಮಲ್ಲೇಶ್ವರಂ ಅಲ್ಲಿ ಇರೋದು ಬೇರೆ, ಅಲ್ಲೆಲ್ಲ ಉತ್ತರ ಹಳ್ಳಿನ ಎಲ್ಲ ದೂರದಲ್ಲಿ ಇರೋದು ಬೇರೆ ಅಂತ ಇರೋ ಹಾಗೆ ಬೆಂಗಳೂರಲ್ಲಿ ಇದಾರೆ, ಬೆಂಗಳೂರಲ್ಲ. ಇವಾಗ ಮೋದಿ ಮೈನಿಸ್ಟ್ರು ಪ್ರಜೆಗಳು ಹಾಗೆ ಹಿರಣ್ಯಗರ್ಭ ಹತ್ತಿರ ಪ್ರಜೆಗಳು ಇದ್ದಾರೆ. ಅವರವರ ಹತ್ರ ಈಗ ಸಾಮೀಪ್ಯ, ಸಾಯುಜ್ಯ, ಸಾಲೋಚ್ಯ ಅಂತ ಸ್ವಹ ಅವೆಲ್ಲ ಅಂತೀವಲ್ಲ ಗುರುಗಳೇ, ಅದನ್ನ ನೀವ್ ಹೇಳ್ತಾ ಇರೋದು ಅದಲ್ದೆ ಬೇರೆ ಹೇಳ್ತಾ ಇದ್ದೀರಾ ಅಂತ? ಸ್ವಹ ಅನ್ನೋದಲ್ಲ, ಮಹಾ ಜನಃ ತಪಃ ಸತ್ಯಂ ಇದೆಯಲ್ಲ, ಮಹರ್ಲೋಕ, ಜನರ್ಲೋಕ, ತಪಲೋಕ, ಸತ್ಯಲೋಕ. ಆ ಉತ್ತರಾಯಣ ಮಾರ್ಗದಲ್ಲಿ ಹೋದವರೆಲ್ಲ ಪೂರ್ತಿ ಬ್ರಹ್ಮಲೋಕವನ್ನೇ ಮುಟ್ತಾರೆ ಅಂತೂ ಇಲ್ಲ. ಅವರವ್ರ ಉಪಾಸನೆ ಮಾಡಿರೋ ಕಾಲ ಎಷ್ಟು ಜೋರಾಗಿ ಮಾಡಿದ್ದಾರೆ ಅದ್ರ ಮೇಲೆ ಎಂತದ ಹೇಳೋದು, ಅದು ಹೋಗೋದು ಸ್ಪುಟ್ನಿಕ್ ಅಂತೀರಾ, ಉಡಾಯಿಸ್ತಾರಲ್ಲ ರಾಕೆಟ್, ಅಷ್ಟೇ ದೂರ ಹೋಗೋದು, ಅಲ್ಲಿಂದ ಮುಂದಕ್ಕೆ ಹೋಗಲ್ಲ, ಫೋರ್ಸ್ ಇಲ್ಲ ಅದಕ್ಕೆ. ಅಲ್ಲ, ಎಲ್ಲಾ ಬ್ರಹ್ಮಲೋಕನ ದಾರಿಗಳೇ ಅದು, ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಆಯ್ತು ನಿಂದು ಇಲ್ಲೇ ಮುಗೀತು ಅಂದ್ಬಿಡ್ತಾರೆ. ಆದ್ರೆ ಚೆನ್ನಾಗಿ ಉಪಾಸನೆ ಮಾಡ್ಬೇಕು ಅಂತ. ಉತ್ತರಾಯಣ ಅರ್ಯಮ್ಣ ಪಂಥ ಪ್ರಸಿದ್ಧ. ಆದ್ರೆ ನೈಷ್ಠಿಕ ಬ್ರಹ್ಮಚಾರಿಗಳು ಕೂಡ ಅತಃ ತೇಪಿ ಅರಣ್ಯವಾಸಿಭಿಃ ಸಹ ಗಮಿಷ್ಯಂತಿ. ಆದ್ರಿಂದ ಅರಣ್ಯವಾಸಿಗಳಾದ ವಾನಪ್ರಸ್ಥರು, ಆಶ್ರಮಿ ಸನ್ಯಾಸಿಗಳು, ಬ್ರಹ್ಮಚಾರಿಗಳು 3 ಜನ ಉತ್ತರಾಯಣ ಮಾರ್ಗದಲ್ಲೇ ಹೋಗ್ತಾರೆ. ಆಶ್ರಮದಲ್ಲಿದ್ರು ಸಾಕು, ಆಶ್ರಮ ಧರ್ಮದ ಜೊತೆಯಲ್ಲಿ ಉಪಾಸನೆಯನ್ನು ಮಾಡಬೇಕು. ಉಪಕುರ್ವಾಣಕಾಸ್ತೋ ಸ್ವಾಧ್ಯಾಯ ಗ್ರಹಣಾರ್ಥ ಇತಿನ ವಿಶೇಷ ನಿರ್ದೇಶಾರ್ಹ. ಉಪಕುರ್ವಾಣ ಬ್ರಹ್ಮಚಾರಿ ಆಗಿರ್ತಾನವ, 8ನೇ ವರ್ಷಕ್ಕೆ ಉಪನಯನ ಆದ ಕೂಡಲೇ ಗುರುಕುಲಕ್ಕೆ ಕಳಿಸ್ತಾರಲ್ಲ. ಹೊಸ ಬ್ರಹ್ಮಚರ್ಯಂ ಶ್ವೇತಕೇತೋ ಅಸ್ಮತ್ಕುಲೆ ಅನನನೋಚ್ಯ ಬ್ರಹ್ಮಬಂಧುರಿವ ಭವತಿ, ನಮ್ಮ ವಂಶದಲ್ಲಿ ಹುಟ್ಟಿ ಬ್ರಹ್ಮಬಂಧು ಆಗ್ತೀಯ ಅಂತ. ಅಪ್ಪ ಅಮ್ಮನ ಕರ್ತವ್ಯ ಅದು.
ಅಪ್ಪ ಅಮ್ಮ ಮಕ್ಕಳಿಗೆ ಸರಿಯಾದ ದಾರಿಯಲ್ಲಿ ಕಲಿಸದೆ ಹೋದ್ರೆ ಅಷ್ಟೋ ಜನ ಅಪ್ಪ ಅಮ್ಮ ಶಾಪಗ್ರಸ್ತರು. ಮಕ್ಕಳಿಗೆ ಏನೇನು ಹೇಳ್ಕೊಡ್ಲಿಲ್ಲ, ಎಂತದ ದುಡಿಮೆ ಮಾರ್ಗ ಹೇಳ್ಕೊಡ್ತಾರೆ, ಊಟ ಮಾಡೋ ಮಾರ್ಗ ಹೇಳ್ಕೊಡ್ತಾರೆ. ಯಾರಿಗೆ ಏನೇ ಆಗ್ಲಿ ಗುರುಕುಲಕ್ಕೆ ಕಳಿಸ್ಲೇಬೇಕು. ಕಷ್ಟ ಆಗತ್ತೆ ಅವ್ರಿಗೆ, ಮಕ್ಕಳಿಗೆ ಕಷ್ಟ ಆಗತ್ತೆ ಅಂತ ಬಿಡಬಾರ್ದು. ವಿದ್ಯೆ ಕಷ್ಟದಿಂದಲೇ ಕಲಿಬೇಕು. ಗುರುಕುಲ ಕ್ಲಿಷ್ಟೋ ಮುರಾರಿ, ಗುರುಕುಲ ಕ್ಲೇಶದಲ್ಲೇ ವಿದ್ಯೆಯನ್ನು ಕಲಿಬೇಕು. ಮನೇಲಿ ಆರಾಮಾಗಿ ತಿನ್ಕೊಂಡು ಊಟ ಮಾಡ್ಕೊಂಡ್ರೆ ಅದು ವಿದ್ಯೆ ಅಲ್ಲ, ಅದಕ್ಕೆ ಬೇರೆ ದಾರಿಯೇ ಇಲ್ಲ. ಉಪಕುರ್ವಾಣ ಕಾಸ್ತು ಸ್ವಾಧ್ಯಾಯ ಗ್ರಹಣಾರ್ಥ, ವಿದ್ಯೆಯನ್ನು ಕಲಿಯೋಕ್ಕೋಸ್ಕರವೇ ಗುರುಕುಲಕ್ಕೆ ಹೋಗೋದ್ರಿಂದ ಅವರಿಗೆ ಆ ಉಪಕುರ್ವಾಣ ಬ್ರಹ್ಮಚಾರಿಗಳು ಅದಾದ ಕೂಡಲೇ ಗುರುಕುಲ ವಾಸ ಆದ ಕೂಡಲೇ ವಾಪಸ್ ಬರೋದ್ರಿಂದ ಅವರಿಗೆ ಯಾವ ದಾರಿಯನ್ನು ಹೇಳಲಿಲ್ಲ. ನೀವು ಒಂದು ಪ್ರಶ್ನೆ ಮಾಡ್ಬೋದು, ಗುರುಕುಲದಲ್ಲೇ ಹೋದ್ರೆ ಏನಾಗತ್ತೆ ಅವರಿಗೆ? ಅವರಿಗೂ ಉತ್ತರಾಯಣ ಮಾರ್ಗವೇ, ಅದು ಬ್ರಹ್ಮಚಾರಿ ಆದ್ರಿಂದ ಹೋಗ್ಬಿಟ್ರೆ ಏನ್ ಮಾಡ್ತೀರಾ? ದಾರಿ ಏನು ಇಲ್ಲ ಹಾಗಾದ್ರೆ ಅವ್ರು ಏನ ಬ್ರಹ್ಮಚಾರಿಯಿಂದ ಶಬ್ದಕ್ಕೆ ಅರ್ಥವೇ ಅದು. ಒಟ್ಟು ಪ್ರಾಪ್ಯ ಪುಣ್ಯಕರ್ತ ಲೋಕ ನೈ ಕಲ್ಯಾಣ ಕಷ್ಟ ದುಃಖ. ಉತ್ತರಾಯಣ ಮಾರ್ಗದಲ್ಲಿ ಎಷ್ಟು ದೂರ ಹೋಗ್ತಾನೆ ಗೊತ್ತಿಲ್ಲ. ಒಟ್ಟು ಉತ್ತರಾಯಣ ಮಾರ್ಗ ಬ್ರಹ್ಮಚಾರಿಗೆ ಸಾಮಾನ್ಯ ನಿಯಮ. ಸ್ವಾಮಿಗಳು ಇಲ್ಲಿ ಒಂದು ಟಿಪ್ಪಣಿ ಬರೆದಿದ್ದಾರೆ. ವಾನಪ್ರಸ್ಥರ ವೈಖಾನಸರಂದ್ರೆ ವಾನಪ್ರಸ್ಥರು, ಇಲ್ಲಿ ಹೇಳಿರೋ ಪರಿವ್ರಾಜಕರು ತ್ರಿದಂಡಿ ಸನ್ಯಾಸಿಗಳು ಸ್ಪಷ್ಟ. ಯಾಕಂದ್ರೆ ಬ್ರಹ್ಮ ಸಂಸ್ಥೆ ಬರ್ಬೇಕಲ್ಲ, ಅದೇ ಪ್ರಕರಣ. ಹೀಗೆ ಉಪಕುರ್ವಾಣ ಬ್ರಹ್ಮಚಾರಿ ಆದವನು ಅಕಸ್ಮಾತ್ ಶರೀರ ಬಿಟ್ಬಿಟ್ರೆ ಏನು ಅವನ ಗತಿ ಏನು ಚರ್ಚೆ ಮಾಡಿದ್ರೆ, ನನ್ನ ಪ್ರಕಾರ ಅವನು ಕೂಡ ಉತ್ತಮವಾದ ಪುಣ್ಯಲೋಕಕ್ಕೆ ಹೋಗ್ತಾನೆ. ಅದು ಬ್ರಹ್ಮಲೋಕದವರೆಗೆ ಹೋಗ್ತಾನೋ ಅದು ಎಲ್ಲಿ ಹೋಗ್ತಾನೆ ಅಂತಿಲ್ಲ. ಬ್ರಹ್ಮಚಾರಿ ದುರ್ಮರಣ ಪ್ರಾರಬ್ಧ ನಿಮಿತ್ತ, ಅವರಲ್ಲ. ದುರ್ಮರಣ ಮರಣ ಅನ್ನೋ ಶರೀರದ ಸಂಬಂಧ ಅಲ್ಲ, ಪ್ರಾರಬ್ಧದಿಂದ ಬಂದಿರೋದು, ಅವರ ಪ್ರಯತ್ನದಿಂದ ಆಗೋದಲ್ಲ. ನಾವ್ ಅದೆಲ್ಲ ಈಗ ಚರ್ಚೆ ಮಾಡಲ್ಲ. ಯಾಕೆಂದ್ರೆ ಈ ಯಾರ್ಯಾರ ಮರಣ ಎಲ್ಲೆಲ್ಲ ಹೋಗತ್ತೆ ಅನ್ನೋ ಶಾಸ್ತ್ರ ಏನು ಅನ್ನೋ ಚರ್ಚೆ ಬೇರೆ. ಈಗ ಒಂದು ಪೂರ್ವ ಪಕ್ಷಿ ಕೇಳ್ತಾನೆ, ನಾನು ಊರ್ಧ್ವರೇತಸ್ತ್ವಂ ಚೇತ್ ಉತ್ತರ ಮಾರ್ಗ ಪ್ರತಿಪತ್ತಿ ಕಾರಣಂ ಪುರಾಣ ಸ್ಮೃತಿ ಪ್ರಾಮಾಣ್ಯಾದ್ ಇಷ್ಯತೆ ಇತ್ತಂ ವಿತ್ವಂ ಅನರ್ಥಕಂ ಪ್ರಾಪ್ತಂ. ಊರ್ಧ್ವರೇತ ಬ್ರಹ್ಮಚಾರಿ ಅದೇ ಪುಣ್ಯಲೋಕ ಭವಂತಿ ಅಷ್ಟೇ ಇದೆ. ಅದಕ್ಕೆ ಇದರಿಂದ ಪುರಾಣ ಸ್ಮೃತಿ ಉತ್ತರಾಯಣ ಮಾರ್ಗ ಅಂತ ಹೋಗುತ್ತೆ. ಅಮೃತ ಹೌದಪ್ಪ, ಅದಕ್ಕೆ ವ್ಯಾಖ್ಯಾನ ಹೌದು. ಇಲ್ಲಿ ಸ್ಪಷ್ಟವಾಗಿ ಗುರುಕುಲೆ ಅತ್ಯಂತ ಆತ್ಮಾನಂ ಅವಸಾದಯಂ ಹೇಳಿದ್ದಾರೆ. ಆದ್ರೆ ಸರ್ವೇತಿ ಪುಣ್ಯಲೋಕ ಭವಂತಿ ಅಂತ ಅಷ್ಟೇ. ಈ ಗುರುಕುಲ ವಾಸ ಮಾಡೋರು ತುಂಬಾ ಶ್ರದ್ಧೆಯನ್ನು ಮಾಡ್ತಾರೆ ಅಂತ ಏನಿಲ್ಲ. ಅತ್ಯಂತ ಬರೀ ಗುರುಕುಲ ವಾಸ ಅಷ್ಟೇ ಅಲ್ಲ, ಉಪಾಸನೆಯನ್ನು ಮಾಡ್ಬೇಕು ಅವರು. ಹಾಗೆ ವಾನಪ್ರಸ್ಥರಿಗೆ ಕಾಡಲ್ಲಿದ್ರೆ ಆಗೋಲ್ಲ, ಉಪಾಸನೆ ಮಾಡ್ಬೇಕು. ನೈಷ್ಠಿಕ ಬ್ರಹ್ಮಚಾರಿಗಳು ಉಪಾಸನೆಯನ್ನು ಮಾಡ್ಬೇಕು. ವಿದ್ಯೆ ತತ್ರ ದಕ್ಷಿಣ ಸೂತ್ರ ಭಾಷೆಯಲ್ಲಿ ವಿದ್ಯೆ ಇಲ್ಲ, ಉಪಾಸನೆ ಇಲ್ಲದೆ ಆ ದಾರಿ ಇಲ್ಲ. ಉಪಾಸನೆ ಸೇರಿರುತ್ತೆ, ಇಲ್ಲದೆ ಆಗೋಲ್ಲ. ಬರೀ ಆಶ್ರಮ ಇಲ್ಲಿ ಮುಂದೆ ಚರ್ಚೆ ಮಾಡ್ತಾರೆ, ಬರೀ ಆಶ್ರಮ ಧರ್ಮದಲ್ಲೇ ಆಗತ್ತಲ್ಲ, ಬಾಕಿ ಇಲ್ವಲ್ಲ ಅನ್ನೋ ಚರ್ಚೆ ಬರುತ್ತೆ ಮುಂದೆ. ಬ್ರಹ್ಮಚರ್ಯದಲ್ಲಿ ಇರೋದೇ ಉತ್ತರ ಮಾರ್ಗಕ್ಕೆ ಕಾರಣ ಆಗೋದಾದ್ರೆ ಪುರಾಣ ಸ್ಮೃತಿಯಿಂದ ಇತ್ತಂ ವಿತ್ವಂ ಅನರ್ಥಕಂ ಪ್ರಾಪ್ತಂ, ಈ ರೀತಿ ಉಪಾಸನೆ ಮಾಡೋದು ಅನ್ನೋದು ವ್ಯರ್ಥ, ಹಾಗೆ ಬರ್ತಿತ್ತು. ತದ್ಯ ಇತ್ತಂ ಇದು ಶ್ರುತಿ ಯಾಕೆ ಹೇಳ್ಬೇಕಾಯ್ತು? ಯಾರು ಪಂಚಾಗ್ನಿಯನ್ನು ಉಪಾಸನೆ ಮಾಡ್ತಾರೋ ಅವರಿಗೆ ಅಂದ್ರೆ ಅಲ್ಲ, ಅವರಿಗೆ ಯಾವ ಉಪಾಸನೆಯಿಂದ ಹಾಗೆ ಆಗತ್ತೆ. ಯಾತಕ್ಕೆ ಹೇಳ್ಬೇಕು ಅಂದ್ರೆ ಗೃಹಸ್ಥಾನ್ ಪ್ರತಿ ಅರ್ಥವತ್ವ ಮುಂದೆ ಬರೀತಾರೆ, ಇಲ್ಲಿ ಬರುತ್ತೆ. ಗೃಹಸ್ಥರಿಗೆ ಅದು ಪ್ರಯೋಜನ, ಗೃಹಸ್ಥರಿಗೆ ಪ್ರಯೋಜನ ಆಗತ್ತೆ ಅಂದ್ರೆ ಗೃಹಸ್ಥರ ದೃಷ್ಟಿಯಿಂದ ಹೇಳಿದ್ದು. ಗೃಹಸ್ಥರಿಗೆ ಕ್ಲೇಶ ಜಾಸ್ತಿ. ಗೃಹಸ್ಥರು ಪಂಚಾಗ್ನಿ ವಿದ್ಯೆಯನ್ನು ಮಾಡಬೇಕು, ಉಪಾಸನೆಯನ್ನು ಮಾಡಬೇಕು, ಅವರ ಇದನ್ನು ಮಾಡ್ಬೇಕು, ಆಶ್ರಮ ಧರ್ಮವನ್ನು ಮಾಡ್ಬೇಕು. ಅವರು ಬಾಕಿಯವರು ಆಶ್ರಮ ಧರ್ಮದಲ್ಲೇ ಸೇರ್ಕೊಂಡಿದೆ, ಆಶ್ರಮ ಧರ್ಮದಲ್ಲಿದ್ರಾಯ್ತು. ಯೇ ಗೃಹಸ್ಥ ಅನಿತ್ತಂಬಿದ ತೇಷಾಂ ಸ್ವಭಾವತೋ ದಕ್ಷಿಣೋ ಧೂಮಾದಿ ಪಂಥಾಃ ಪ್ರಸಿದ್ಧಃ. ಯಾರು ಈ ರೀತಿ ಉಪಾಸನೆ ಮಾಡಿಲ್ವೋ ಅಂದ್ರೆ ಪಂಚಾಗ್ನಿ ವಿದ್ಯೆಯನ್ನು ಉಪಾಸನೆ ಮಾಡಿಲ್ವೋ ಅಂಥವರು ದಕ್ಷಿಣಾದಿ ಮಾರ್ಗದಿಂದ ಅಂದ್ರೆ ಧೂಮಾದಿ ಮಾರ್ಗ ಇದೆಯಲ್ಲ ಅದು ಪ್ರಸಿದ್ಧ.
ಅದು ಹೇಳಿದ್ದಾನೆ. ಧೂಮೋರಾತ್ರಿ ತಥಾ ಕೃಷ್ಣ ಅಂತ ಕೃಷ್ಣನು ಹೇಳಿದ್ದಾನೆ. ಧೂಮಮಭಿ ಸಂಭವಂತಿ ರಾತ್ರಿ ಆ ರೀತಿ ಧೂಮ ಮಾರ್ಗದಲ್ಲಿ ಹೋಗ್ತಾರೆ ಎಂದು ಶ್ರುತಿಯೂ ಹೇಳಿದೆ. ಅಂದ್ರೆ ಉಪಾಸಕರ ಅಲ್ಲದ ಪಂಚಾಗ್ನಿ ವಿದ್ಯೆಯನ್ನು ಉಪಾಸನೆ ಮಾಡದ ಗೃಹಸ್ಥರಿದಾರಲ್ಲ, ಆ ಗೃಹಸ್ಥರು ಧೂಮ ಮಾರ್ಗದಲ್ಲಿ ಹೋಗ್ತಾರೆ. ತೇಷಾಂ ಯ ಇತ್ತಂ ವಿದುಃ ಸಗುಣಂ ವಾ ಅನ್ಯತ್ ಬ್ರಹ್ಮ ವಿದುಃ ಅಥ ಯದು ಚೈವ ಅಲ್ಲಿಂದ ಅಥ ಯದಿ ಚೈವ ಅಸ್ಮಿನ್ ಶವ್ಯಂ ಕುರ್ವಂತಿ ಯದಿ ಚ ನ ಅರ್ಚಿಷಮೇವ ಅಭಿಸಂಭವಂತಿ ಇತ್ಯಾದಿ. ಇತಿ ಲಿಂಗಾತ್ ಉತ್ತರೇಣ ತೇ ಗಚ್ಚಂತಿ. ಇನ್ನು ತೇಷಾಂ ಯ ಇತ್ತಂ ವಿದುಃ ತೇಷಾಂ ಮಧ್ಯೆ, ತೇಷಾಂ ಗೃಹಸ್ಥರ ಮಧ್ಯದಲ್ಲಿ ಯಾರು ಈ ಉಪಾಸನೆ ಮಾಡ್ತಾರೋ ಅಂದ್ರು. ಇತ್ತಂ ಅಂದ್ರೆ ಈ ಪಂಚಾಗ್ನಿ ವಿದ್ಯೆ, ಸಗುಣಂ ವಾ ಅನ್ಯದ್ ಬ್ರಹ್ಮ. ಇನ್ನು ಸಗುಣ ಬ್ರಹ್ಮೋಪಾಸನೆ ಅಂದ್ರೆ ಉಪಕೋಸಲ ವಿದ್ಯೆ ಇದೆ, ವೈಶ್ವಾನರ ವಿದ್ಯೆ ಇದೆ, ಬೇಕಾದಷ್ಟು ಛಾಂದೋಗ್ಯದಲ್ಲೇ ಹೇಳಿದೆಯಲ್ಲ. ಸಗುಣ ಬ್ರಹ್ಮೋಪಾಸನೆಯನ್ನು ಮಾಡಿದವರು, ಪಂಚಾಗ್ನಿ ವಿದ್ಯೆಯನ್ನು ಮಾಡಿದವರು, ಅಂತ ಉಪಾಸಕರಾದ ಗೃಹಸ್ಥರು, ಬಾಕಿ ಉಪಾಸಕರು ಅಥ ಯದು ಚ ಏವ. ಇನ್ನು ಮುಂದೆ ಹೇಳ್ತೀವಿ ಈ ಮಾರ್ಗವನ್ನ. ಅಸ್ಮಿನ್ ಶವ್ಯಂ ಕುರ್ವಂತಿ ಯದಿ ಚನ್ನ. ಆ ಉಪಾಸಕನಿಗೆ ಶವ್ಯ ಕರ್ಮವನ್ನ, ಅಂದ್ರೆ 10 ದಿವಸದ ಕೆಲಸ ಇದೆಯಲ್ಲ, ಅದಕ್ಕೆ ಶವ್ಯ ಕರ್ಮ ಅಂತ ಹೆಸರು. ಆಶೋಚಲ್ ಮಾಡ್ತಾರೆ. ಅದನ್ನ ಶವ್ಯ ಕರ್ಮ ಮಾಡಲಿ ಮಾಡದೆ ಹೋಗ್ಲಿ, ಅವರು ಅರ್ಚಿಷಾಮೇವ ಉತ್ತರಾಯಣ ಮಾರ್ಗದಲ್ಲಿ ಅರ್ಚಿರಭಿಮಾನಿ ದೇವತೆಯ ಮೂಲಕ ಅನ್ನ ಆಪೂರ್ಯಮಾಣ ಪಕ್ಷಂ ಆಪೂರ್ಯಮಾಣಾಕ್ಷಾದ್ಯಾನ್ ಷಣ್ಮಾಸಾನ್ ಉದನ್ನೇತ್ಯಾದಿತ್ಯ ತಾನ್ ಮಾಸಾನ್ ಮಾಸೇಭ್ಯ ಸಂವತ್ಸರಂ ಸಂವತ್ಸರಾದಾದಿತ್ಯಂ ಆದಿತ್ಯ ಚಂದ್ರಮಸಂ ಚಂದ್ರಮಸೋ ವಿದ್ಯುತಂ ಸೇನಾ ಮಾನವ ಪುರುಷೋ ಬ್ರಹ್ಮ ಗಮನಯತಿ ಅಂತ ಹೇಳಿ ಹೀಗೆ ಶವ್ಯ ಕರ್ಮ ಅಂತ ಇಲ್ಲಿ ಹೇಳಿದ್ದಾರೆ. ಇದು ಒಂದು ಲಿಂಗ. ಏನು? ಶವ್ಯ ಕರ್ಮವನ್ನ ಮಾಡದೇ ಇದ್ರೂ ಉಪಾಸಕರಿಗೆ ಗತಿಯಾಗತ್ತೆ ಅಂತ. ಆದ್ರಿಂದ ನಮ್ಮಲ್ಲಿ ಈಗ ಸಂಪ್ರದಾಯದಲ್ಲಿ ಏನಾಗಿದೆ, ಸನ್ಯಾಸಿಗಳಿಗೆ ಶವ್ಯ ಕರ್ಮ ಇಲ್ಲ, ಅವರು ಪ್ರಣವನಿಷ್ಠರು, ಅವರು ಉತ್ತರಾಯಣ ಮಾರ್ಗದಲ್ಲಿ ಹೋಗ್ತಾರೆ. ಉಳಿದವರಿಗೆ ಶವ್ಯ ಕರ್ಮ ಮಾಡದೆ ಹೋದ್ರೆ ಅವರ ಪುಣ್ಯ ಕ್ಯಾಶ್ ಆಗೋದಿಲ್ಲ, ಹಾಗೆ ನಿಂತು ಬಿಡುತ್ತೆ, ಅವ್ರು ಪ್ರೇತರಾಗಿ ತಿರುಗಾಡ್ಬೇಕಾಗತ್ತೆ. ಆದ್ರಿಂದ 10 ದಿವಸದ ಕರ್ಮವನ್ನು ಮಾಡಬೇಕು. ಯಾರಿಗಾಗಿ? ದೇಹ ಬಿಟ್ಟವರಿಗಾಗಿ. ಅಲ್ಲಿ 2 ಅರ್ಥ ಇದೆ. ಒಂದು, ಈ ಯಾರೋ ಮಕ್ಕಳಿದಾರೋ ಮಾಡ್ಬೇಕಾದ ಅವರ ಅಂಶಹಾರಿತ್ವ, ಯೋ ಅಂಶಹಾರಿ ಸಪಿಂಡದಾಯಿ, ಅವನ ಅಂಶವನ್ನ ತಗೊಂಡವ್ರು, ಮಕ್ಕಳಿಗೆ ಅಂಶ ಇಲ್ಲದೆ ಹೋದ್ರು ಮಾಡ್ಬೇಕು. ಬಾಕಿಯವರು ಅವ್ರ ಆಸ್ತಿಯನ್ನು ಅಂಶವನ್ನು ತಗೊಂಡ್ರೆ ಅವರು ಅಶುಚಿಗಳಾಗ್ಬಿಡ್ತಾರೆ. ಮಾಡದೆ ಹೋದ್ರೆ ಯಾವ ಕರ್ಮಕ್ಕೂ ಅಧಿಕಾರಿಗಳಾಗೋಲ್ಲ. ಯಾರು 10 ದಿವಸದ ಕರ್ಮವನ್ನು ಮಾಡ್ಬೇಕಾದವ್ರು ಬಿಟ್ಟು ಬಿಡ್ತಾರಲ್ಲ, ಈ ಕೊರೋನಾದಲ್ಲಿ ಬಿಟ್ಟು ಬಿಡ್ತಾರೆ. ಅವರು ಅಮೆರಿಕಾದಲ್ಲಿ ಇದಾರೋ ಅವ್ರು ನಿತ್ಯ ಅಶುಚಿಗಳು. ಅವ್ರಿಗೆ ಇನ್ನು ಯಾವ ಪಿತೃಮೇಧ ಅಂತ ಹೆಸರು ಇದಕ್ಕೆ. ಈ ಶವ್ಯ ಕರ್ಮಕ್ಕೆ ಹೆಸರೇನೋ ಪಿತೃಮೇಧ. ಪಿತೃಮೇಧವನ್ನ ಮಕ್ಕಳಾಗ್ಲಿ ಅದಕ್ಕೆ ಸಂಬಂಧಪಟ್ಟವ್ರು ಮಾಡದೆ ಹೋದ್ರೆ ಅವರೆಲ್ಲರೂ ಕೂಡ ನಿತ್ಯ ಆಶುಚ ಸೂತ್ಕ, ಅವರಿಗೆ ನಿತ್ಯ ಸೌತ್ಕ. ಮಾಡೋವರಿಗೂ ಅವ್ರನ್ನ ಯಾವ ಕರ್ಮಕ್ಕೂ ಸೇರಿಸ್ಕೊಳಕ್ ಬರಲ್ಲ, ಯಾರು ಮುಟ್ಟಿಸ್ಕೊಳಕ್ಕೂ ಬರಲ್ಲ. ಇದು ಶಾಸ್ತ್ರ. ಈಗ ಎಲ್ಲವೂ ಬರೀ ಅಂತವರೇ ಆದ್ರೆ, ನಿತ್ಯ ಅಶುಚಿಗಳಾದ್ರೆ ಅದಕ್ಕೆ ಏನ್ ಮಾಡಕ್? ಅಂದ್ರೆ ನಮ್ಮ ಕರ್ತವ್ಯ ಋಣದಲ್ಲಿ ಮಕ್ಕಳನ್ನು ಪಡ್ಕೊಳ್ಳುವಾಗ ಮಕ್ಕಳು ನಮ್ಮನ್ನ ವಯಸ್ಸಾದ್ಮೇಲೆ ಕಾಪಾಡ್ಕೋಬೇಕು, ಅವ್ರು ಸರಿಯಾದ ದಾರಿಯಲ್ಲಿ ಇಡಬೇಕು ಮಕ್ಕಳನ್ನ. ಅವ್ರು ನಮ್ಮ ಮುಂದಿನ ಕರ್ತವ್ಯವನ್ನು ಮಾಡಬೇಕು. ಇಷ್ಟೂ ಪ್ರಯೋಜನ ಸೇರಿಸೇ ಮಕ್ಕಳನ್ನು ಪಡ್ಕೊಳ್ಳೋದು. ಬರೀ ಮಗ ಹುಟ್ಟುಬಿಟ್ಟ ಅಂತ ಆಗಲ್ಲ. ಅದಕ್ಕೆ ಅಲ್ಲಿ ಅನುಶಿಷ್ಟ ಪುತ್ರ ಲೋಕ್ಯಮಾಹು ಲೋಕ್ಯಾಹು ಅಂತ ಹೇಳಿ, ಅನುಶಿಷ್ಟಂ ಪುತ್ರಂ ಲೋಕ್ಯಮಾಹು ಅಂತ ಹೇಳಿದೆ. ಅಂದ್ರೆ ಒಳ್ಳೆ ಅನುಶಾಸನ ಕೊಡಬೇಕು ಅಪ್ಪ ಅಮ್ಮ, ಬಹಳ ಮುಖ್ಯ ಅದು. ಮಕ್ಕಳಿಗೆ ಸರಿಯಾದ ವಿದ್ಯೆಯನ್ನು ಕೊಡಬೇಕು, ಅವ್ರಿಗೆ ಸರಿಯಾದಂತಹ ದಾರಿಯನ್ನು ತೋರಿಸ್ಬೇಕು. ತಂದೆ ತಾಯಿಗಳ ಮಾತನ್ನು ಮುಂದೆ ಅವರ ವಯಸ್ಸಾದ್ಮೇಲೆ ರಕ್ಷಣೆ ಮಾಡೋ ಕರ್ತವ್ಯ ಜೀವತೋ ವಾಕ್ಯಕರಣ. ಅವನ್ನ ಪೂರ್ತಿ ಚೆನ್ನಾಗಿ ಸೇವೆ ಮಾಡ್ಬೇಕು, ಅದರಿಂದ ಶ್ರೇಷ್ಠ. ಇನ್ನು ಕೊನೆಯಲ್ಲಿ ದೇಹ ಬಿಟ್ಟ ಮೇಲೆ ಈ ಶವ್ಯ ಕರ್ಮವನ್ನು ಮಾಡ್ಬೇಕು. ಇಷ್ಟು ಮಾಡೋದು ಮಕ್ಕಳ ಕರ್ತವ್ಯ. ಇಷ್ಟು ಉದ್ದೇಶದಿಂದಲೇ ಮಕ್ಕಳನ್ನು ಪಡ್ಕೊಳ್ಳೋದು, ಸುಮ್ಮನೆ ಅಲ್ಲ. ಇನ್ನು ಉಪಾಸಕರಾದ್ರೆ ಮಕ್ಕಳು ಮಾಡ್ಲಿ ಮಾಡದೆ ಹೋಗ್ತಾರೆ. ಇಲ್ಲಿ ಮಾಡ್ಲಿ ಮಾಡದೆ ಹೋಗ್ಲಿ ಅಂದ್ರೆ ಅನಾದರ ಹೇಳ್ತಾ ಇಲ್ಲ. ಅವ್ರು ಉಪಾಸಕರಿಗೂ ಮಾಡಿದ್ರೆ ತಪ್ಪಿಲ್ಲ. ಅನಾದರಂ ದರ್ಶಿಸಿ ಹೇಳಿದ್ರು. ಮಾಡದೆ ಹೋದ್ರು ಆ ಉಪಾಸಕರಿಗೆ ಏನಾಗಲ್ಲ, ಅವ್ರು ಹೋಗ್ಬಿಡ್ತಾರೆ. ಉಪಾಸಕರಿಗೆ ತಮ್ಮ ಪುಣ್ಯದ ಫಲವನ್ನು ಪಡ್ಕೊಳ್ಳೋಕೆ ತಡೆ ಇಲ್ಲ ಅಂತ ಹೇಳೋಕೆ ಶವ್ಯ ಕರ್ಮ ಮಾಡ್ಲಿ ಮಾಡದೆ ಹೋಗ್ಲಿ ಅವರು ತಮ್ಮ ಫಲವನ್ನು ಪಡ್ಕೊಳ್ತಾರೆ ಅಂತ ಹೇಳಿದೆ. ಆದ್ರಿಂದ ಈ ಲಿಂಗಾಡ್ ಉತ್ತರೇಣ ಗಚ್ಚಂತಿ, ಇವರೆಲ್ಲ ಉತ್ತರ ಮಾರ್ಗದಲ್ಲಿ ಹೋಗ್ತಾರೆ. ಇನ್ನು ಟೈಮ್ ಇದೆಯಾ? 1/4 ಗಂಟೆ ಇದೆ. ಓದ್ರಿ ಇನ್ನೊಂದು. ನಾನು ಊರ್ಧ್ವರೇತ
ಗುರುಗಳೇ, ಈಗ ಉಪಾಸಕ ಅಂತ ಇದೀರಲ್ಲ, ಉಪಾಸಕ ಅಂದ್ರೆ ನನಗೆ ಅರ್ಥ ಇರೋದು ಎಲ್ಲ ಕರೆಕ್ಟ್ ಆಗಿ ಪೂಜೆ ಎಲ್ಲ ಮಾಡ್ಕೊಂಡು ಕರೆಕ್ಟ್ ಆಗಿ ಪದ್ಧತಿ ಫಾಲೋ ಆದವರು ಅಂತ, ಅಗ್ನಿಹೋತ್ರ ಮಾಡಿದವರು ಅಂತ. ಅದಲ್ಲ ಉಪಾಸಕ ಅಂದ್ರೆ ಪುರಾಣೋಕ್ತ ಉಪಾಸನೆ ಆಗಲಿ, ಉಪಾಸನೆ ಅನ್ನೋ ಶಬ್ದಕ್ಕೆ ಅರ್ಥವೇ ಒಂದೇ ಭಾವನೆಯನ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡಬೇಕು. ಕನಿಷ್ಠ ದಿನಕ್ಕೆ ದೇವ್ರ ಧ್ಯಾನ, ದೇವ್ರ ನೆನ್ಸ್ಕೊಳ್ಳೋದು ಅನ್ಸುತ್ತೆ. ಈಗ ರಾಮನಾಮ ಉಪಾಸನೆ ಅಂದ್ರೆ ರಾಮನಾಮವನ್ನೇ ನಿರಂತರ ಮಾಡ್ತಾ ಇರ್ಬೇಕು. ಈ ನಿಮ್ಮ ಪೂಜೆ ಪುನಸ್ಕಾರ ಭಕ್ತಿಯ ಅಭಿವ್ಯಕ್ತಿ ಅದು. ನಾವು ಪರಮಾತ್ಮನ ಪ್ರೇಮವನ್ನ ತೋರ್ಸೋಕೋಸ್ಕರ ಮಾಡೋದು ಪೂಜೆ ಉಪಚಾರಗಳೆಲ್ಲ. ಉಪಾಸನೆ ಬೇರೆ. ಉಪಾಸನ ನಾಮ ಯಥಾ ಶಾಸ್ತ್ರಂ ತುಲ್ಯ ಪ್ರತ್ಯಯ ಸಂತತಿ ಅಸಂಕೀರ್ಣ ಚಾತತ್ ಪ್ರತ್ಯಯೈ ಶಾಸ್ತ್ರೋಕ್ತಾಲಂಬನ ವಿಷಯಾಚ ಅಂತ 3 ಹೇಳಿದಾನೆ. ಶಾಸ್ತ್ರ ಹೇಳಿದಾಗೆ ಭಾವನೆ ಮಾಡಬೇಕು, ನಿಮ್ಮ ಇಷ್ಟದಂತೆ ಭಾವನೆ ಮಾಡೋದಲ್ಲ, ಹೇಳಿದ ಜಾಗದಲ್ಲೇ ಮಾಡ್ಬೇಕು. ಬೇರೆ ಪ್ರತ್ಯಯ ಮನಸ್ಸಿಗೆ ಬರಬಾರದು. ನಿರಂತರ ಬೆಳಗ್ಗೆಯಿಂದ ಕೊನೆಯವರೆಗೂ ಪ್ರಾಣ ಎಂ ವಾಪಿ ಸ್ಮರನ್ ಭಾವ ಅಂತ ಹೇಳಿದೆಯಲ್ಲ, ಸದಾ ತದ್ಭಾವ ಭಾವಿತ ಕೊನೆಯವರೆಗೂ ಮಾಡಬೇಕು ಉಪಾಸನೆ ಮಾಡೋರು. ಈ ಸಂಪ್ರದಾಯ ಈಗ ಸಿಗೋಲ್ಲ, ಕೆಲವರು ಇರ್ತಾರೆ. ಆ ಗೃಹಸ್ಥರಿಗೆ ಕಷ್ಟ ಅಲ್ವಾ? ಮತ್ತೆ ಗೃಹಸ್ಥರಿಗೆ ಅಷ್ಟೊಂದು, ಈಗ ನೀವೇ ಹೇಳಿದಿರಲ್ವಾ, ಎಷ್ಟೊಂದು ಗೃಹಸ್ಥರಾದವರು ಪಂಚಾಗ್ನಿ ವಿದ್ಯೆ ಉಪಾಸನೆ ಮಾಡುವಾಗ ತಮ್ಮ ಕರ್ಮ ಬಿಟ್ಟು ಬಾಕಿ ಟೈಮಲ್ಲಿ ಮಾಡಿದ್ರೆ ಸಾಕು. ಯಾಕಂದ್ರೆ ಅವರ ಕರ್ತವ್ಯದ ಕರ್ಮ ಇದೆಯಲ್ಲ, ಆ ಟೈಮ್ ಬಿಟ್ಟು. ಆದ್ರೂ ಬೇರೆದ್ರಲ್ಲಿ ಹೆಚ್ಚು ಮುಳುಗಬಾರದು. ಆಗ್ಲೇ ಒಟ್ಟು ಉಪಾಸನೆಯನ್ನು ಶಬ್ದಕ್ಕೆ ಎಡಬಿಡದೆ ಮನಸ್ಸಲ್ಲಿ ಅದೇ ಪ್ರೇಮದ ಭಾವನೆ ಬರೋದು ಉಪಾಸನೆ. ನೀವು ಒಂದ್ ಸ್ವಲ್ಪ ಹೊತ್ತು ಮಾಡಿಬಿಟ್ರೆ ಆಗಲ್ಲ. ಅದು ಎಷ್ಟು ಜೋರಾಗಿ ನಿಮ್ಮ ಮನಸ್ಸಿಗೆ ತಾನಾಗೆ ಬರಬೇಕಪ್ಪ. ತುಂಬಾ ಪ್ರೀತಿಸುವಂತಹ ವಸ್ತು ತಾನಾಗಿ ಮನಸ್ಸಿಗೆ ಬರೋಲ್ವಾ? ತುಂಬಾ ಪ್ರೇಮ ಇಟ್ರೆ ಹಾಗೆ ನೀವು ನಿರಂತರವಾಗಿ ಶಾಸ್ತ್ರ ಹೇಳಿದ ವಿಷಯದಲ್ಲಿ ಎಡಬಿಡದೆ ಮಾಡ್ತಾ ಇದ್ರೆ, ಪ್ರೇಮ ಇದ್ರೆ ಅದು ಬರುತ್ತೆ, ತಾನಾಗಿ ನಡೀತಾ ಇರತ್ತೆ. ಅದನ್ನು ಮಾಡಿ ಯಾವುದೇ ಆಶ್ರಮ ಆಗ್ಲಿ, ಈ ಕರೆಕ್ಟ್ ಆಗಿ ಉಪಾಸನೆ ಮಾಡಿದವ್ರಿಗೆ ಉತ್ತರಾಯಣ ಮಾರ್ಗ ಅದು ಕರೆಕ್ಟ್ ಕನ್ಕ್ಲೂಷನ್ ಅಂತ ಅನ್ಬೋದಾ? ಹೌದು, ಕರೆಕ್ಟ್. ಉಪಾಸನೆ ಮಾಡಿದವ್ರು ಇದಕ್ಕೆ ಉತ್ತರಾಯಣ ಮಾರ್ಗ ಅನ್ನೋದು ಸರಿ. ಯಾವ್ದಾದ್ರು ಆಶ್ರಮ ಆಗಿರ್ಬೋದು. ಯಾವ್ದಾದ್ರು ಆಶ್ರಮ ಅಂದ್ರೆ ಆಶ್ರಮ ಧರ್ಮದಲ್ಲಿ ಇರ್ಬೇಕು. ಬಾಕಿಯವ್ರಿಗೆ ಸುಲಭ ಆಶ್ರಮ ಧರ್ಮದಲ್ಲಿ ಮಾಡೋದು, ಗೃಹಸ್ಥರಿಗೆ ಸ್ವಲ್ಪ ಕಷ್ಟ. ಈಗ ಮುಂದಿನ ಕಾಲ ಅದೇ ಚರ್ಚೆ ಅವರಿಗೆ. ಸ್ವಾಮಿ, ಬಾಕಿಯವರಿಗೆಲ್ಲ ಆಶ್ರಮ ಧರ್ಮದಲ್ಲಿ ಇದ್ರೆ ಸಾಕು, ಗೃಹಸ್ಥರಿಗೆ ಮಾತ್ರ ಯಾಕೆ ಕ್ಲೇಶ ಅಂತ ಕೇಳ್ತಾರೆ. ನಾನು ಊರ್ಧ್ವರೇತು ಸಹ ಗೃಹಸ್ಥಾನಾಂಚ ಸಮಾನೇ ಆಶ್ರಮಿತ್ವೇ ಸಮಾನ ಆಶ್ರಮಿತ್ವೇನೋ ಸಮಾನೇ ಆಶ್ರಮಿತ್ವನೋ ಸಮಾನ ಆಶ್ರಮಿತ್ವನೋ ಸಮಾನ ಏನದು ಸಪ್ತಮಿ ಅಲ್ವನ? ಊರ್ಧ್ವರೇತ ಸಾಮೇವ ಬಿಡಿಸಕ್ ಬರಲ್ಲ. ಊರ್ಧ್ವರೇತ ಸಾಮೇವ ಸಮಾನೇ ಅದು. ಹೌದು, ಊರ್ಧ್ವರೇತ ಸಾಮೇವ ಉತ್ತರೇಣ ಪಥಾಗಮನಂ ನ ಗೃಹಸ್ಥಾನಾಮಿತಿ ನ ಯುಕ್ತಂ ಅಗ್ನಿಹೋತ್ರಾದಿ ವೈದಿಕ ಕರ್ಮ ಬಾಹುಳ್ಯೇ ಸತಿ. ಈಗ ಪೂರ್ವಪಕ್ಷಿ ಹೇಳ್ತಾನೆ, ಸ್ವಾಮಿ ಈ ಬ್ರಹ್ಮಚರ್ಯ ಇರುವಂತಹ ಬಾಕಿ 3 ಆಶ್ರಮಕ್ಕೂ ಗೃಹಸ್ಥರಿಗೂ ಎಲ್ರೂ ಆಶ್ರಮಿಗಳು ಅನ್ನೋದು ಸಮಾನ. ಅವರವರ ಆಶ್ರಮ ಕರ್ಮ ಅವರವ್ರು ಮಾಡ್ತಾರೆ. ಹಾಗಿದ್ರು ಕೂಡ ಊರ್ಧ್ವರೇತಸಿ ಮಾತ್ರ ಉತ್ತರಾಯಣ ಮಾರ್ಗ, ಬಾಕಿಯವರಿಗೆ ಗೃಹಸ್ಥರಿಗೆ ಇಲ್ಲ ಅಂದ್ರೆ ಇದು ತಪ್ಪಲ್ವಾ? 4 ಆಶ್ರಮದಲ್ಲಿ ಆ ಬ್ರಹ್ಮಚರ್ಯದಲ್ಲಿ ಇದ್ದಂತಹ 3 ಆಶ್ರಮ, ನೈಷ್ಠಿಕ ಬ್ರಹ್ಮಚರ್ಯ, ವಾನಪ್ರಸ್ಥ, ತ್ರಿದಂಡಿ ಸನ್ಯಾಸಿ, ಈ 3 ಜನರು ಸನ್ಯಾಸಿ ಅಂತ ಇಟ್ಕೊಂಬೇಡ, ಈ 3 ಉತ್ತರಾಯಣ ಮಾರ್ಗಕ್ಕೆ ಹೋಗ್ತಾರೆ. ಗೃಹಸ್ಥರಿಗೆ ಮಾತ್ರ ಇಲ್ಲ. ಇದು ಅಗ್ನಿಹೋತ್ರಾದಿ ವೈದಿಕ ಕರ್ಮ, ವೇದೋಕ್ತ ಕರ್ಮ ಗೃಹಸ್ಥರಿಗೆ ಹೇಳಿರೋದು, ಬಾಕಿಯವರಿಗೆ ಏನು ಅಷ್ಟು ಕರ್ಮವೇ ಇಲ್ಲ ಅಗ್ನಿ ಅಂತ. ಇದು ಯಾಕೆ ಹೀಗೆ ಮಾಡಿದ್ರು? ಪಕ್ಷಪಾತ ಯಾಕೆ ವೇದಕ್ಕೆ ಅಂತ ಹೇಳಿದ್ರು. ಅದಕ್ಕೆ ಭಾಷ್ಯಕಾರ ಉತ್ತರ ಹೇಳ್ತಾರೆ, ನೈಷ ದೋಷ. ಇಲ್ಲಿ ಶಾಸ್ತ್ರ ಏನು ತಪ್ಪು ಹೇಳ್ತಾ ಇಲ್ಲ. ಯಾಕೆ ಅಂದ್ರೆ ಅಪೂತಾಹಿ ತೇ, ಆ ಗೃಹಸ್ಥರು ಅಪವಿತ್ರರು ಬರೆದ್ರು. ಇದು ಯಾಕೆ ಮುಂದೆ ಹೇಳ್ತಾರೆ. ಗೃಹಸ್ಥ ಧರ್ಮದಲ್ಲಿ ಅವ್ರ ಧರ್ಮಾಚರಣೆ ಮಾಡುವಾಗ ಅಪವಿತ್ರತೆ ಅನ್ನೋದು ಮನಸ್ಸಿಗೆ ಬರುತ್ತೆ. ಪಾಪ ಬುದ್ಧಿ, ಮೋಸ, ಕಪಟ, ರಾಗದ್ವೇಷ, ಸುಳ್ಳು, ಹಿಂಸೆ ಇದೆಲ್ಲ ಗೃಹಸ್ಥರ ಧರ್ಮದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ದುಡ್ಡಿದ್ರು ದುಡ್ಡಿಲ್ಲ ಅನ್ನೋದು, ಇನ್ನೊಬ್ರು ಹಿಂಸೆ ಮಾಡೋದು, ಕೊಡೋದು, ರಾಗದ್ವೇಷ ಮಾಡೋದು ಎಲ್ಲ ಗೃಹಸ್ಥ ಧರ್ಮದಲ್ಲಿ ಇದೆ. ಅಪೂತಾಹಿತೆ ಇದು ಇದೆ ಅಂದ್ರೆ ಮಾಡ್ಲೇಬೇಕು ಅಂತಲ್ಲ, ಗೃಹಸ್ಥರಾದ್ರೆ ಇದನ್ನೆಲ್ಲ ಈ ಮೋಸ ಸುಳ್ಳು ಹೇಳ್ಬೇಕು ಅಂತ ಅರ್ಥ ಅಲ್ಲ, ಸ್ವಾಭಾವಿಕವಾಗಿ ಇದೆ ಅಂತ ಹೇಳ್ತಾರೆ. ಇದು ಹಾಗೆ ಅಂದ್ರೆ ಅವಕಾಶ ಜಾಸ್ತಿ, ಈ ಪಾಪ ಮಾಡೋ ಅವಕಾಶ ಜಾಸ್ತಿ. ಹಾಗೆ ಪಾಪ ಯೋನ ಅಂತ ಹೇಳಿದ್ನಲ್ಲ, ಹಾಗೆ ಯಾವುದಕ್ಕೆ ಮನುಷ್ಯನಿಗೆ ಸಿಟಿಯಲ್ಲಿದ್ರೆ ಆ ಸಿಟಿ ಗಲಾಟೆ, ಗಲೀಜು, ಭೋಗ ಇದರ ಅವಕಾಶ ಜಾಸ್ತಿ. ಸಿಟಿಲಿದ್ದವರೆಲ್ಲ ಕೆಟ್ಟದ್ದು ಹೇಳಲ್ಲ, ಆದ್ರೆ ಸಿಟಿಯ ಸ್ವಭಾವ ಹಾಗೆ.
ಹಳ್ಳಿಯಲ್ಲಿ ಏಕಾಂತದಲ್ಲಿದ್ರೆ ಅನುಕೂಲ. ಹಾಗೆ ಇಲ್ಲೂ ಕೂಡ ಗೃಹಸ್ಥರು ಅಪವಿತ್ರರು ಅಂತ ಬರೀತಾರೆ ಭಾಷ್ಯಕಾರರು. ಶತ್ರು ಮಿತ್ರ ಸಂಯೋಗ ನಿಮಿತ್ತಂ ಹಿ ತೇಷಾಂ ರಾಗದ್ವೇಷೌ ತಥಾ ಧರ್ಮಾಧರ್ಮೌ ಹಿಂಸಾನುಗ್ರಹ ನಿಮಿತ್ತೌ ಹಿಂಸಾ ಅನೃತ ಮಾಯಾ ಅಬ್ರಹ್ಮಚರ್ಯಾದಿ ಚ ಬಹು ಅಶುದ್ಧಿ ಕಾರಣಂ ಅಪರಿಹಾರ್ಯಂ ತೇಷಾಂ ಅತಃ ಅಪೂತಾಃ ಅಪೂತತ್ವಾತ್ ನ ಉತ್ತರೇಣ ಪಥಾ ಗಮನಂ. ಇಲ್ಲಿಯವರೆಗೆ ಗೃಹಸ್ಥರ ಕಥೆ ಹೇಳಿದ್ದಾರೆ. ಅವರು ಭಾಷ್ಯಕಾರ ಹೇಳುವಾಗ ನಮಗೊಂದು ಸ್ವಲ್ಪ ನೋವಾಗುತ್ತೆ. ಸ್ವಾಮಿ, ಗೃಹಸ್ಥರಿಗೆಲ್ಲ ಹೀಗೆ ಹೇಳ್ಬೋದಾ? ಕಷ್ಟ, ಜವಾಬ್ದಾರಿ ಜಾಸ್ತಿ. ಯಾವ ಆಶ್ರಮಿಗಳಾದ್ರೂ ಗೃಹಸ್ಥರಿಗೆ ಹುಟ್ಟಬೇಕೋ? ಸನ್ಯಾಸಿಗೆ ಮಕ್ಕಳು ಹುಟ್ಟಲ್ಲ, ನೈಷ್ಠಿಕ ಬ್ರಹ್ಮಚಾರಿಗಳು ಮಕ್ಕಳು ಹುಟ್ಟಲ್ಲ. ಎಲ್ಲಾ ಮಕ್ಕಳು ಯಾರಿಂದ ಬರ್ಬೇಕು? ಗೃಹಸ್ಥರ ಮಕ್ಕಳು ತಾನೆ ಬ್ರಹ್ಮಚಾರಿ ಆಗೋದು, ಗೃಹಸ್ಥರ ಮಕ್ಕಳು ತಾನೆ ಸನ್ಯಾಸಿ ಆಗೋದು, ಗೃಹಸ್ಥರ ಮಕ್ಕಳೇ ವಾನಪ್ರಸ್ಥರಾಗೋದು. ಗೃಹಸ್ಥರಿಗೆ ಮಾತ್ರ ಇಷ್ಟು ಕಷ್ಟ, ಬಾಕಿಯವರಿಗೆಲ್ಲ ಸುಲಭ. ಇದೆಂತ ಪಕ್ಷಪಾತ ನಿಮ್ದು ಅಂತ ಅದಕ್ಕೆ ಒಂದು ತಮಾಷೆ ಹೇಳ್ತಾರೆ ಭಾಷೆಗಾರರು. ಅಪೂತಾಹಿತೆ ಪ್ರತಿಜ್ಞಾ ವಾಕ್ಯ. ಅಪವಿತ್ರರು ಆ ಗೃಹಸ್ಥರು, ಇದು ಪ್ರತಿಜ್ಞಾ ವಾಕ್ಯ. ಅದಕ್ಕೆ ಯಾಕೆ ಕಾರಣ? ಪ್ರತಿಜ್ಞೆ ಆದ್ಮೇಲೆ ಪ್ರತಿಜ್ಞಾ ಹೇತು ದೃಷ್ಟಾಂತ ಉಪನಯನ ಗಮನ ಅಂತಿದೆಯಲ್ಲ, ಕಾರಣ ಹೇಳ್ತಾರೆ. ಏನು? ಶತ್ರು ಮಿತ್ರ ಸಂಯೋಗ ನಿಮಿತ್ತ ತೇಷಾಂ ರಾಗದ್ವೇಷ. ನಮ್ಗೆ ಬೇಡವಾದವರು ಬೇಕಾದವರು ಅಂತ. ಶತ್ರು ಅಂದ್ರೆ ಶತ್ರುಗಳು ಭಾರಿತಲ್ಲ, ಕೆಲವರು ಬೇಕಾದವರು, ಕೆಲವು ಬೇಡ ಇದ್ದೇ ಇರುತ್ತೆ ಸಂಸಾರಿಗಳಿಗೆ. ನಮ್ಮವರು ಬೇರೆಯವರು, ಬೇರೆಯವ್ರ ವಿಷಯ ನಮ್ಗೆ ಬೇಡ ಸ್ವಾಮಿ, ಅವರೆಲ್ಲ ಬೇಡವಾದವರು. ಇವರು ನಮ್ಮವರು, ಇವ್ರು ಬೇಕು ಅಂತ ಹೇಳಿ ಬೇಕು ಬೇಡವಾದ ಜನ, ಬೇಕು ಬೇಡವಾದ ವಸ್ತುಗಳು, ಇದು ಶತ್ರು ಮಿತ್ರ ಸಂಯೋಗ. ಇದರಿಂದ ರಾಗದ್ವೇಷ ಜಾಸ್ತಿ. ಯಾರಿಗೆ? ಗೃಹಸ್ಥರಿಗೆ ರಾಗದ್ವೇಷಗಳು ಹೆಚ್ಚು ಅಂತ ಬರೆದು ಬಿಟ್ರು. ಆ ರಾಗದ್ವೇಷ ಮಾಡೋದ್ರಿಂದ ರಾಗದಿಂದ ಅನುಗ್ರಹ, ದ್ವೇಷದಿಂದ ಹಿಂಸೆ. ಹಿಂಸಾನುಗ್ರಹ ನಿಮಿತ್ತವು ಧರ್ಮಾಧರ್ಮವು. ಅವರು ಎಲ್ಲೆಲ್ಲಿ ಹಿಂಸೆ ಮಾಡ್ತಾರೋ ಅಲ್ಲೆಲ್ಲ ಅಧರ್ಮ. ಎಲ್ಲಿ ಅನುಗ್ರಹ ಉಪಕಾರ, ಅನುಗ್ರಹ ಅಂತ ಪರೋಪಕಾರ, ಪರೋಪಕಾರ ಮಾಡಿದ್ರೆ ಪುಣ್ಯ. ಹೀಗೆ ಪುಣ್ಯ ಪಾಪಗಳು ಹಿಂಸಾನುಗ್ರಹದಿಂದ ಬರುತ್ತೆ. ಹಿಂಸಾನುಗ್ರಹ ಅಂದ್ರೆ ತೊಂದರೆ ಕೊಡೋದ್ರಿಂದ ಪಾಪ. ಇನ್ನೊಬ್ಬರಿಗೆ ಕ್ಲೇಶ ಕೊಟ್ಟು ತೊಂದರೆ ಕೊಟ್ರೆ ಏನಾಗತ್ತೆ? ಪಾಪ ಬರುತ್ತೆ. ಅನುಗ್ರಹ ಉಪಕಾರ ಮಾಡಿದ್ರೆ ಪುಣ್ಯ ಬರುತ್ತೆ. ಪುಣ್ಯ ಪಾಪಗಳೇ ಗೃಹಸ್ಥರಲ್ಲಿ ಯಾವಾಗ್ಲೂ ಇರೋದು. ಒಂದು ಮಾತ್ರ ಸನ್ಯಾಸಿಗಳಿಗೆ ಭಿಕ್ಷೆಗೋಸ್ಕರ ಮತ್ತೊಬ್ಬರಿಗೆ ತೊಂದರೆ ಕೊಡಬಹುದು ಒಂದು ಯಾರು? ನಹಿಂಸ ಅನ್ಯತ್ರ ತೀರ್ಥೇಭ್ಯ ಅನ್ನುವಾಗ ಅವರು ಭಿಕ್ಷಾನ್ನಕ್ಕೆ ಬರ್ತಾರಲ್ಲ ಊಟಕ್ಕೆ, ಆ ಊಟಕ್ಕೋಸ್ಕರ ಆ ಸನ್ಯಾಸಿಗಳು ಕೊಡುವ ತೊಂದರೆ ಅಲ್ಲ, ಅದು ಹಿಂಸೆ ಅಲ್ಲ ಅಂತ ಮಾಡ್ಬಿಟ್ಟಾರೆ. ಅದನ್ನ ಸನ್ಯಾಸಿಗಳಿಗೆ ಬಾಕಿ ಟೈಮಲ್ಲಿ ಹಿಂಸೆ ಮಾಡೋದೇ ಇಲ್ಲ. ಅವರು ಬಹಳ ಪರಮಾತ್ಮನ ದೃಷ್ಟಿಯಲ್ಲಿ ನಹಿನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರ. ಆದ್ರಿಂದ ಇವರಿಗೆ ಹಿಂಸಾನುಗ್ರಹ ಜಾಸ್ತಿ ಇದೆ. ಏನೇನಿದೆ ಅಂತ ಹಿಂಸೆ ಮಾಡ್ತಾರೆ ಗೃಹಸ್ಥರು. ಸುಳ್ಳು ಹೇಳ್ತಾರೆ, ಬಹಳ ಕೆಟ್ಟದು. ಸುಳ್ಳು ಅನ್ನೋದು ಬಹಳ ಅನ್ಯಾಯವಾದಂತ ಕೆಟ್ಟ, ಅತಿ ಕೆಟ್ಟದಾದದ್ದು ಸುಳ್ಳು. ಸುಳ್ಳು ಹೇಳೋದು ಗೃಹಸ್ಥರಲ್ಲಿ ಇದೆ. ಅದು ಗೃಹಸ್ಥರಲ್ಲಿ, ಹೆಂಗಸರಲ್ಲಿ ಇನ್ನೂ ಜಾಸ್ತಿ ಇದೆ. ನೀವು ಬೇಜಾರು ಮಾಡ್ಕೋಬೇಡಿ, ಇರೋ ಸ್ವಭಾವ. ಅಂದ್ರೆ ಹೆಂಗಸರೆಲ್ಲ ಸುಳ್ಳು ಹೇಳ್ತಾರೆ ಅಂತಲ್ಲ, ಸುಳ್ಳು ಹೇಳೋ ಸಂದರ್ಭ ಬರುತ್ತೆ ಅಂತ. ಬಚ್ಚಿಡೋದು, ಒಳಗೊಂದು ಹೊರಗೊಂದು ತೋರಿಸ್ಕೊಳ್ಳೋದು ತಪ್ಪು ಅನ್ನೋದು. ನಾನು ಎಲ್ರು ಹಾಗೆ ಇದ್ದಾರೆ ಅಂತ ಸಾರ್ವತ್ರಿಕ ಹೇಳಲ್ಲ, ನಾನು ಹೇಳ್ತಾ ಇರೋದು ಅವಕಾಶ ಜಾಸ್ತಿ ಅಂತ. ನಾನು ಮೊದಲೇ ಹೇಳ್ಬಿಟ್ಟೇನೆ. ಗೃಹಸ್ಥರೆಲ್ಲ ಇಂಥವರು ಅಂತ ಅಪೂತರು ಅಂತ ಅಲ್ಲ. ಗೃಹಸ್ಥರಿಗೆ ಅಪವಿತ್ರವಾಗಿರೋ ಅವಕಾಶ ಜಾಸ್ತಿ, ಗೃಹಸ್ಥರಿಗೆ ಸುಳ್ಳು ಹೇಳೋ ಅವಕಾಶ ಜಾಸ್ತಿ, ಗೃಹಸ್ಥರಿಗೆ ಹಿಂಸೆ ಮಾಡೋ ಅವಕಾಶ ಜಾಸ್ತಿ. ಮಾಯ, ಕಪಟ. ಕಪಟ ಅಂದ್ರೆ ತೋರುಗಾಣಿಕೆ. ಯಾರೋ ಬರ್ತಾರೆ ಮನೆಗೆ, ಬನ್ನಿ ಬನ್ನಿ ಬಹಳ ಸಂತೋಷ ಅಂತ ಇರ್ತಾರೆ. ಒಳಗೆ ಹೋದ್ರೆ ಸಾಕು ಈ ಶನಿ ಅಂತ ಒಳಗಡೆ ಹೋದ್ಕೊಳ್ಳಿ, ಸಜ್ಜ ಹೋದ್ನಲ್ಲಪ್ಪ ಅಂತ ಆನಂದ ಬರ್ತಾರೆ. ಇದು ಯಾವ ಗೃಹಸ್ಥ ಇವನು? ಹೀಗೆ ಮಾಯಾ, ಅನೃತ, ಹಿಂಸ ಇದು ಅತ್ಯಂತ ಕೆಟ್ಟದ್ದು. ಯಾವುದನ್ನ ಮನಸ್ಸನ್ನು ಹಾಳು ಮಾಡೋದಿಲ್ಲ. ಆದ್ರಿಂದ ಅಬ್ರಹ್ಮಚರ್ಯ, ಭೋಗದಲ್ಲಿ ಆಸಕ್ತಿ, ಯಾವಾಗಲೂ ಕಾಮಕರು, ಕಾಮಿಗಳು. ಆದ್ರಿಂದ ಅಬ್ರಹ್ಮಚರ್ಯಾದಿ ಬಹು ಅಶುದ್ಧಿ ಕಾರಣಂ. ಅಶುದ್ಧಿಗೆ ಕಾರಣವಾದ ಬಹಳ ಪ್ರಸಂಗ ಇದೆ ಗೃಹಸ್ಥರಲ್ಲಿ. ಆದ್ರಿಂದ ಅಥೋ ಅಪೂತ. ಆದ್ರಿಂದ ಗೃಹಸ್ಥರೆಲ್ಲ ಅಪವಿತ್ರರು. ಗೃಹಸ್ಥ ಧರ್ಮದಲ್ಲಿದ್ರೆ, ಅದರಲ್ಲೂ ಇನ್ನು ಹೇಳ್ತಾರೆ, ಹುಡುಗಿಯರ ಜೊತೆ ಹೆಂಗಸರ ಜೊತೆ ಇದ್ರೆ ಜಾಸ್ತಿ ಅಂತ. ಅವರು ಹೆಂಗಸರನ್ನ ಮಾತಾಡೋರ ಜೊತೆ ಹೋಗ್ಬಾರ್ದಂತ, ಹೆಂಗಸರ ಜೊತೆ ಹೋಗ್ಬಾರ್ದು ಅಷ್ಟೇ ಅಲ್ಲ, ಹುಡುಗಿಯರು ಮಾತಾಡ್ತಾರಲ್ಲ ಅದಿನ್ನೂ ಡೇಂಜರು. ದುಡ್ಡಿನ ಜೊತೆ ಹೋಗ್ಬಾರ್ದು, ದುಡ್ಡಿನ ಮಾತಾಡೋರ ಜೊತೆ ಹೋಗ್ಬಾರ್ದು, ಹುಡುಗಿಯರ ಜೊತೆ ಹೋಗ್ಬಾರ್ದು, ಹುಡುಗಿಯರ ವಿಷಯ ಮಾತಾಡೋರ ಜೊತೆಗೂ ಹೋಗ್ಬಾರ್ದು, ಭಕ್ತಿ ಮಾರ್ಗಕ್ಕೆ ಹೋಗೋರು ಅಂತ. ಹೀಗೆ ಅಪೂತತ್ವ ನೋತ್ತರೇಣ ಪಥ ಗಮನಂ. ಅಪವಿತ್ರರಾದ್ದರಿಂದ ಉತ್ತರಾಯಣ ಮಾರ್ಗ ಆ ಗೃಹಸ್ಥರಿಗೆ ಬರೀ ತಮ್ಮ ಆಶ್ರಮ ಧರ್ಮಾನುಷ್ಠಾನ ಮಾಡಿದ್ರೆ ಇಲ್ಲ.
ಆದ್ರೆ ಅವ್ರಿಗೆ ಸಾಧ್ಯ ಇಲ್ಲ. ಅಥೋ ಅಪೂತ ಅಪೂತತ್ವ ಅಂತ ಓದ್ತಾ ಇನ್ನೊಂದ್ಸಲ ಹೇಳ್ತಾರೆ. ಹಿಂಸಾ ಅನೃತ ಮಾಯಾ ಅಬ್ರಹ್ಮಚರ್ಯಾದಿ ಪರಿಹಾರಾಚ್ಚ ಶುದ್ಧಾತ್ಮಾನೋ ಹಿ ಇತರೆ. ಶುದ್ಧಾತ್ಮಾನೋ ಹಿ ಅಲ್ವಾ ರಸ್ವಾಲ. ಶತ್ರು ಮಿತ್ರ ರಾಗದ್ವೇಷಾದಿ ಪರಿಹಾರಾಚ್ಚ ವಿರಜಸಃ ತೇಷಾಂ ಯುಕ್ತಃ ಉತ್ತರಃ ಪಂಥಾಃ ತಥಾ ಚ ಪೌರಾಣಿಕಾಃ ಯೇ ಪ್ರಜಾಮೀಶಿರೇ ಧೀರಾಃ ತೇ ಶ್ಮಶಾನಾನಿ ಭೇಜಿರೇ. ಯೇ ಪ್ರಜಾನ್ ದೇಶಿರೇ ಧೀರಾಃ ತೇ ಮೃತತ್ವಂ ಹಿ ಭೇಜಿರೇ. ಇದನ್ನು ಆಪಸ್ತಂಭರು ಉದಾಹರಿಸಿದ್ದಾರೆ. ಆ ಆಪಸ್ತಂಭರು ನಮ್ಮ ಧರ್ಮಸೂತ್ರದಲ್ಲಿ ಈ ಶ್ಲೋಕವನ್ನು ಉದಾಹರಿಸಿದ್ದಾರೆ. ಶ್ಲೋಕ ಎಲ್ಲದ್ದೂ ಸಿಕ್ಕಿಲ್ಲ. ಸ್ವಾಮಿ ಶ್ಲೋಕ ಎಲ್ಲಿದ್ರು ಕ್ವೆಶ್ಚನ್ ಮಾರ್ಕ್ ಹಾಕಿದ್ರು. ಕೆಳಗಡೆ ಇದು ಯಾವ ಪುರಾಣದ್ದನ್ನು ತಿಳಿಯಲಿಲ್ಲ. ವ್ಯತ್ಯಾಸ ಅರ್ಥದಲ್ಲಿ ಒಂದೇ. ಅಷ್ಟಾಶೀತಿ ಸಹಸ್ರಾಣಿ ಏ ಪ್ರದಾಮೀಶನೇ ಋಷಯ ದಕ್ಷಿಣೇನಾರ್ಯಂನ ಪಂಥಾನಂ ತೇ ಶ್ಮಶಾನಾನಿ ಭೇಜರೆ. ಅಷ್ಟಾಶೀತಿ ಸಹಸ್ರಾಣಿ ಏ ಪ್ರಜಾಂ ದೇಶಿನೇ ಋಷಯ ಉತ್ತರೇಣಾರ್ಯಂನ ಪಂಥಾನಂ ತೇ ಮೃತತ್ವಂ ಭೇಜರೆ. ಬೃಹದಾರಣ್ಯಕದಲ್ಲೂ ಕೊಟ್ಟಿದ್ದಾರಂತೆ. ಅದ್ರ ಎಲ್ಲ ಪ್ರಸಿದ್ಧವಾದ ಪುರಾಣ ಹೋಗ್ಬಿಟ್ಟಿದೆ ನಮ್ಗೆ. ಇನ್ನು ಉಳಿದವರಿದಾರ 3 ಜನ, ನೈಷ್ಠಿಕ ಬ್ರಹ್ಮಚಾರಿ ಮತ್ತು ವಾನಪ್ರಸ್ಥ ಸನ್ಯಾಸಿ. ಇವರಲ್ಲಿ ಹಿಂಸೆಯಾಗಲಿ, ಸುಳ್ಳಾಗಲಿ, ಕಪಟವಾಗಲಿ, ಭೋಗವಾಗಲಿ, ಅಬ್ರಹ್ಮಚರ್ಯ ಅಂದ್ರೆ ಭೋಗಾಸಕ್ತಿ ಯಾವುದೂ ಇರೋದಿಲ್ಲ. ಅಷ್ಟನ್ನು ಬಿಟ್ಟಿರ್ತಾರೆ. ಭೋಗವಿಲ್ಲ, ಹಿಂಸೆ ಇಲ್ಲ, ಸುಳ್ಳಿಲ್ಲ, ಕಪಟವಿಲ್ಲ. ಆದ್ರಿಂದ ಅವರು ಶುದ್ಧಾತ್ಮಾನ ಅಂದ್ರೆ ಶುದ್ಧವಾದ ಮನಸ್ಸುಳ್ಳವರು. ಅವ್ರ ಮನಸ್ಸು ಬಹಳ ತಿಳಿಯಾಗಿರ್ತಾರೆ. ಆದ್ರಿಂದ ಅವರಿಗೆ ಶತ್ರು ಮಿತ್ರ ರಾಗದ್ವೇಷ ಇದು ಯಾವುದೂ ಇಲ್ಲ. ಸಮೋಹಂ ಸರ್ವಭೂತೇಶು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ. ಪರಮಾತ್ಮನ ಹೇಗಿರ್ತಾರೋ ಹಾಗೆ ಅವರ ಮನಸ್ಸು. ನಮ್ ಜೀವನದಲ್ಲಿ ಸಾಧನೆ ಅಂದ್ರೆ ಏನಪ್ಪಾ ಅಂದ್ರೆ ಪರಮಾತ್ಮನ ಸ್ವರೂಪ ಹೇಗಿದೆಯೋ ಹಾಗೆ ನಮ್ಮ ಮನಸ್ಸನ್ನು ಇಟ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅವನು ಎಲ್ಲರಲ್ಲೂ ಸಮನಾಗಿದ್ದಾನೆ. ನಮ್ಮ ಮನಸ್ಸಲ್ಲೂ ಎಲ್ಲರಲ್ಲೂ ಸಮಭಾವನೆ. ಅವನು ಯಾವ್ದಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಳ್ಳಲ್ಲ, ದುಃಖ ಪಟ್ಕೊಳ್ಳಲ್ಲ. ನಾವು ಮನಸ್ಸನ್ನು ದುಃಖ ಪಟ್ಕೋಬಾರ್ದು. ನಮ್ಮ ಆ ಪರಮಾತ್ಮನಲ್ಲಿ ಪಕ್ಷಪಾತವಿಲ್ಲ, ನಮ್ಮಲ್ಲೂ ಪಕ್ಷಪಾತವಿದೆ. ಹೀಗೆ ಪರಮಾತ್ಮನ ಸ್ವರೂಪವನ್ನೇ ನಮ್ಮ ಮನಸ್ಸಿನ ಗುಣವಾಗಿ ಮಾಡ್ಕೊಂಡ್ರೆ ಆಗ ನಮಗೆ ಅಧ್ಯಾತ್ಮ ಸಾಧನ ಒಳಗಡೆ. ಅದು ವಿರಜಸಃ ಅಂದ್ರೆ ದೋಷವಿಲ್ಲದೆ ಇದ್ದವರು, ಪಾಪವಿಲ್ಲದೆ, ಪುಣ್ಯ ಪಾಪ ಎರಡೂ ಇಲ್ಲ ಅವರಿಗೆ. ವಿರಜಸ್ಸನ್ನು ರಜಸ್ಸನ್ನು ರಜೋಗುಣದಿಂದ ಬರೋದು ಪುಣ್ಯ ಪಾಪ ಎರಡು. ತೇಷಾಂ ಯುಕ್ತಃ ಉತ್ತರ ಪಂಥ. ತೇಷಾಂ ಆಶ್ರಮಾಣಾಂ ಆಶ್ರಮ ತ್ರಯಾಣಾಂ ಆಶ್ರಮಾಣಾಂ 3 ಜನ ಯಾರ್ಯಾರೋ ನೈಷ್ಠಿಕ ಬ್ರಹ್ಮಚಾರಿ, ವಾನಪ್ರಸ್ಥ, ಸನ್ಯಾಸಿ. ಈ 3 ಜನರು ಕೂಡ ಉತ್ತರಾಯಣ ಮಾರ್ಗದಲ್ಲಿ ಹೋಗ್ತಾರೆ. ಈ ಗೃಹಸ್ಥರಿಗೆ ಮಾತ್ರ ಸುಮ್ಮನೆ ಉಪಾಸನೆ ಮಾಡದೆ ಹಾಗೆ ಕಳೆದ್ರೆ ಬರೀ ಶಾಸ್ತ್ರೋಕ್ತ ಕರ್ಮದಲ್ಲಿ ಚಂದ್ರಲೋಕ ಹೋಗ್ತಾರೆ. ಅದನ್ನೂ ಮಾಡದೆ ಪಶು ಹಾಕಿ ಬದುಕಿದ್ರೆ ಕ್ರಿಮಿಕೀಟಗಳಾಗಿ ಹೋಗ್ತಾರೆ. ಒಂದು 3 ದಾರಿಯನ್ನು ಮುಂದೆ ಹೇಳ್ತಾರೆ. ಆದ್ರಿಂದ ಪುರಾಣದಲ್ಲಿದೆ, ಯಾರು ಪ್ರಜೆಗಳನ್ನ ಈಶಿರೇಂದ್ರ ಇಷ್ಟಪಟ್ಟರೋ ಆ ಅಧೀರಾಹ ಅಂತ ಅರ್ಥ. ಅವರು ಅವಿವೇಕಿಗಳು. ಅವರು ಸ್ಮಶಾನಕ್ಕೆ ಹೋಗಿ ಕರ್ಮವನ್ನು ಮಾಡಿಸ್ಕೊಂಡು ಯಾವುದೋ ಒಂದು ಗತಿಯನ್ನು ಪಡ್ಕೋತಾರೆ. ಏ ಪ್ರಜಾಂ ನೇಶಿರೇ, ಮಕ್ಕಳನ್ನ ಇಷ್ಟಪಡಲಿಲ್ಲ ಅಂದ್ರೆ ಗಾರಸ್ಯವನ್ನು ಇಷ್ಟಪಡ್ಲಿಲ್ಲ ಅಂತ ಅರ್ಥ. ಮಕ್ಕಳಾಗೋದು ಇಷ್ಟಪಡ್ಲಿಲ್ಲ ಅಂತ ಅರ್ಥ ಅಲ್ಲ, ಗೃಹಸ್ಥರಾದ್ಮೇಲೆ ಇಷ್ಟಪಡಬೇಕು. ಯಾರು ಮಕ್ಕಳಾಗುವಂತಹ ದಾರಿಯನ್ನೇ ಹಿಡಿಲಿಲ್ವೋ, ನೈಷ್ಠಿಕ ಬ್ರಹ್ಮಚಾರಿಯೋ ವಾನಪ್ರಸ್ಥನೋ ಸನ್ಯಾಸಿ ಆಗಿದಾನೋ ತೇ ಅಮೃತತ್ವಂ ಹಿ ಬೇಜರೆ. ಅಮೃತತ್ವ ಅಂದ್ರೆ ಉತ್ತರಾಯಣ ಮಾರ್ಗದಲ್ಲಿ ಹೋಗ್ತಾರೆ. ಆದ್ರಿಂದ ಆಶ್ರಮದಲ್ಲಿದ್ರೂ ಕೂಡ ಉಪಾಸನೆಯನ್ನು ಮಾಡಬೇಕು. ಎಲ್ಲರೂ ಉಪಾಸನೆ ಮಾಡ್ಬೇಕು. ಗೃಹಸ್ಥನಿಗೆ ಸ್ಪೆಷಲ್, ತನ್ನ ಕರ್ಮ ಆಶ್ರಮ ಕರ್ಮವೂ ಉಂಟು, ಉಪಾಸನೆ ಉಂಟು. ಬಾಕಿಯವರಿಗೆ ಆಶ್ರಮ ಕರ್ಮದಲ್ಲೇ ಉಪಾಸನೆ ಸೇರ್ಕೊಂಡಿರೋದ್ರಿಂದ ಅವರು ಆಶ್ರಮ ಧರ್ಮದಿಂದಲೇ ಉತ್ತರಾಯಣ ಮಾರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿ ತದ್ಯ ಇತ್ತಂ ವಿದು ಪಾರಿಶೇಷ್ಯ ನ್ಯಾಯ ಸಿಕ್ತು ಅಂದ್ರು. ಹೀಗೆ ಗೃಹಸ್ಥನಿಗೆ ಮಾತ್ರ ಪಂಚಾಗ್ನಿ ವಿದ್ಯೆ ಅಧಿಕಾರ. ಅವನು ಪಂಚಾಗ್ನಿ ವಿದ್ಯೆ ಮಾಡದೆ ಹೋದ್ರೆ ಚಂದ್ರಲೋಕಕ್ಕೆ ಹೋಗ್ತಾನೆ, ಬರೀ ಕೇವಲ ಕರ್ಮಿ ಆದ್ರೆ. ಶಾಸ್ತ್ರೋಕ್ತ ಕರ್ಮಿಯೂ ಆಗದೆ ಹೋದ್ರೆ ಇಲ್ಲೇ ಹುಳು ಹುಪ್ಪಟ್ಟೆಗಳಾಗಿ ಕ್ರಿಮಿ ಕೀಟಗಳಾಗಿ ಹುಡ್ತಾರೆ. ಒಟ್ಟು ಗೃಹಸ್ಥನಿಗೆ ಕಷ್ಟ. ಆ ಕಷ್ಟವನ್ನು ಹೇಳಿದ್ದಾರೆ. ಸಮಯ ಆಯ್ತು. ಈಗ ಪಂಚಾಗ್ನಿ ಉಪಾಸಕ ಅಂದ್ರೆ ಮುಂಚೆ ಓದಿರೋದು ಅದ್ರ ಬಗ್ಗೆ ಉಪಾಸನೆ ಮಾಡೋದು ಅಂತ. ಹೌದು, ನಾವು ಕೇವಲ ಕರ್ಮಿ ಲಾಸ್ಟ್. ಹೌದು, ಅಗ್ನಿಯಿಂದ ಬಂದಿದೀವಿ, ಅಗ್ನಿಯಲ್ಲೇ ಇರ್ತೀವಿ, ಅಗ್ನಿಯಲ್ಲೇ ಸೇರ್ತೀವಿ ಅಂತ ಉಪಾಸನೆ ಮಾಡ್ಬೇಕು. ಸಂಗ್ರಹ ಹೇಳಿದ್ರೆ 5 ಸಲ ಅಗ್ನಿಯನ್ನು ಹೋಮ ಮಾಡಬೇಕು. ಅದು ದ್ಯುಲೋಕದಲ್ಲಿ ಹೋಮ ಮಾಡಿದಾಗ ಶ್ರದ್ಧಾರೂಪ, ಪರ್ಜನ್ಯದಲ್ಲಿ ಹೋಮ ಮಾಡಿದ ವೃಷ್ಟಿ ರೂಪ, ಆದ್ಮೇಲೆ ಭೂಮಿಯಲ್ಲಿ ಹೋಮ ಮಾಡಿದ ಅನ್ನ ರೂಪ,
ಪುರುಷನಲ್ಲಿ ಹೋಮ ಮಾಡಿದ್ರೆ ರೇತೋ ರೂಪ, ಸ್ತ್ರೀಯಲ್ಲಿ ಹೋಮ ಮಾಡಿದ್ರೆ ಶಿಶು ಅಂತ ಹೇಳಿ 5 ಸಲ ನೀರು ಅಂದ್ರೆ ನೀರಿನಮಯವಾದ ಆಹುತಿಯ ಒಂದು ದ್ರವ್ಯಗಳನ್ನು ಹೋಮ ಮಾಡಿದಾಗ ಅಗ್ನಿಯನ್ನು ಹೋಮ ಮಾಡ್ತಾ ನಾವು ಅಗ್ನಿಯಿಂದ ಹುಟ್ಟಿದವರು, ಅಗ್ನಿಯಲ್ಲೇ ಇರ್ತೀವಿ, ಅಗ್ನಿಯಲ್ಲಿ ಸೇರ್ತೀವಿ ಅಂತ ಹೇಳಿ ಇದು ವಿರಾಟ್ ಪುರುಷನ ಉಪಾಸನೆ ಇದ್ದ ಹಾಗೆ ಪ್ರಪಂಚವೆಲ್ಲ ಅಗ್ನಿ ಸ್ವರೂಪವೇ ಆಗಿದೆ ಅಂತ ಮಾಡಿದ್ರೆ ಅವರು ಪಂಚಾಗ್ನಿ ವಿದ್ಯೆಯನ್ನು ಉಪಾಸನೆ ಮಾಡ್ತಾರೆ. ಅವರು ಉತ್ತರಾಯಣ ಮಾರ್ಗದಲ್ಲಿ ಹೋಗ್ತಾರೆ ಗೃಹಸ್ಥರಾದವರು.